ನಮಸ್ತೆ ವೀಕ್ಷಕರೇ, ಗುರುಭ್ಯೋ ನಮಃ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಿಶಾಂತ್ ಓಡಾರ್. ಅಜ್ಞಾನದ ಕತ್ತಲೆಯಲ್ಲಿ ದೀಪ ಬೆಳಗಿದವರು, ಬಾಳ ಹಾದಿಗೆ ದಾರಿ ತೋರುವವರು ಶಿಕ್ಷಕರು. ಅದೇ ರೀತಿಯಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಶಿಕ್ಷಕರು ಯಾರು ಅಂತ ಕೇಳೋದಾದ್ರೆ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿಟ್ಲ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಿಜಾರು, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನ ಸಲ್ಲಿಸಿ ಪ್ರಸ್ತುತ ನಿವೃತ್ತರಾಗಿರುವಂತಹ ಎಂ ನಾರಾಯಣ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಶಿಕ್ಷಕ ವೃತ್ತಿಯ ಅನುಭವದ ಮಾತುಗಳನ್ನು ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಪರವಾಗಿಲ್ಲ, ಓಕೆ ಸರ್. ಮೊದಲನೇದಾಗಿ ಕೇಳೋದಾದ್ರೆ, ಈ ಒಂದು ಶಿಕ್ಷಣ ವೃತ್ತಿ, ಮಕ್ಕಳಿಗೆ ಬೋಧನೆ ಮಾಡುವಂತಹ ವೃತ್ತಿ, ಈ ಒಂದು ವೃತ್ತಿ ಯಾವಾಗ ನಿಮಗೆ ಒಂದು ಆಸಕ್ತಿ ಬಂತು, ನಾನು ಒಬ್ಬ ಶಿಕ್ಷಕನಾಗಬೇಕು ಅನ್ನುವಂಥದ್ದು? ಸರಿ, ನಮ್ಮದು ಬಡತನದ ಕುಟುಂಬ. 7 ಮಕ್ಕಳಲ್ಲಿ ನಾನು 4ನೇವನು. ತಂದೆ ಕೃಷಿ ಕೂಲಿ. ಇದರಲ್ಲಿ ಶಾಲೆಗೆ ಹೋಗುವುದೇ ಆಗಿನ ಕಾಲದಲ್ಲಿ ಇದಿತ್ತು. ನಾನು SLC ಮಾಡಿದ ಬಳಿಕ ನನ್ನ ಅಣ್ಣ PUC ಹೋಗಿ ಅವರು ಕೆಲಸಕ್ಕೆ ಇದರಲ್ಲಿದ್ದರು, ವಿಲೇಜ್ ಅಕೌಂಟೆಂಟ್ ಆಗಿ. ಅವರ ಒಂದು ತೀರ್ಮಾನ ಏನು ಅಂತ ಹೇಳಿದ್ರೆ, ನೀನು ಶಿಕ್ಷಕ ಹುದ್ದೆಗೆ ಹೋಗು, ಶಿಕ್ಷಕ ತರಬೇತಿಗೆ ಹೋಗು ಅಂತ. ಹಾಗೆ ಮಂಗಳೂರಿನಲ್ಲಿ ನನ್ನ ತರಬೇತಿ ಆಯಿತು. ಅಲ್ಲಿ ಏನಾಯಿತು ಅಂತ ಹೇಳಿದರೆ, SLC ಮುಗಿದ ನಂತರವೇ ಶಿಕ್ಷಕ ವೃತ್ತಿ, ಈಗ ತರಬೇತಿ. ನಮಗೆ ನಮ್ಮ ಕುಟುಂಬದಲ್ಲಿ ಯಾರೂ ಕೂಡ ಶಿಕ್ಷಕರಾದವರಿಲ್ಲ. ನಮಗೆ ಹೊಸ ತಂದೆ ತಾಯಿ ಕೃಷಿ ಕೂಲಿ, ಅವರು ಹೆಚ್ಚು ವಿದ್ಯಾಭ್ಯಾಸ ಇಲ್ಲ, ಅಕ್ಕನಿಗೂ ಇಲ್ಲ, ಯಾರಿಗೂ ಇಲ್ಲ. ಅಣ್ಣನ ಬಳಿಕ ನಾನೇ. ನನಗೆ ಈ ಒಂದು ತರಬೇತಿಗೆ ಕಳಿಸಿದರು. ತರಬೇತಿ ಕಳಿಸಿದ ತರಗತಿಯ ಮೊದಲ ಒಂದು ಕ್ಲಾಸಿನಲ್ಲಿ ಹೇಳಿದಂತಹ ಉಪನ್ಯಾಸಕರು, ಇಲ್ಲಿ ಬಂದಂಥ 40 ಅಭ್ಯರ್ಥಿಗಳು ಕೂಡ ಆಸೆಪಟ್ಟವರು ಬಂದವರಲ್ಲ, ಒಟ್ಟಾರೆ ಬಂದವರು. ನೀವು ಇಷ್ಟಪಟ್ಟು ಮದುವೆ ಆಗಬೇಕು, ಮದುವೆ ಆದ ಮೇಲೆ ಪ್ರೀತಿಸಬೇಕು ಅಂತ. ಈಗ ನಾವೆಲ್ಲ ಅಚಾನಕಿ ಬಂದವರು. ಬಂದ ಮೇಲೆ ನಾನು ಅದನ್ನು ಶಿಕ್ಷಕ ವೃತ್ತಿ ಅಂದರೆ ಏನು ಪ್ರಯೋಜನ ಯಾವುದು ಅಂತೇಳಿ ಆಮೇಲೆ ಗೊತ್ತಾದ್ದು. ಹಾಗೆ ನಾನು ಬಂದಂಥ ಇದೇ ಅಷ್ಟೇ. ನನ್ನ ಅಣ್ಣ ಪೂರ್ವ ಒಂದು ಆಲೋಚನೆಯನ್ನು ಮಾಡಿ ನಮ್ಮ ಕುಟುಂಬದಲ್ಲಿ ಕೂಡ ಒಬ್ಬರು ಶಿಕ್ಷಕ ವೃತ್ತಿ ಆಗಬೇಕು ಅಂತೇಳಿ ನನ್ನನ್ನು ಕಳಿಸಿದ್ರು ಸರ್. ಮೊದಲಿಗೆ ಅಂದರೆ ನೀವು ವಿದ್ಯಾರ್ಥಿ ಎಲ್ಲಿವರೆಗೆ ಮಾಡಿದ್ದೀರಾ ಅನ್ನುವಂಥದ್ದು? ನಾನು ನಮ್ಮ ಊರು ಮೊಡಂಕಾಪು, ಬಂಟ್ವಾಳ ಮೊಡಂಕಾಪಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಅಲ್ಲೇ ನಮ್ಮ ಶಿಕ್ಷಣ, ಖಾಸಗಿ ಶಾಲೆಯಲ್ಲಿ ಶಿಕ್ಷಣವನ್ನು ಮಾಡ್ತಾ ಇದ್ದೆ. ಅಂದರೆ 10ನೇ ತರಗತಿಯಾಗಿ ಆದಮೇಲೆ ಶಿಕ್ಷಕ ವೃತ್ತಿಗೆ ನೀವು ತರಬೇತಿಗೆ ಹೋದೆ. ಆವಾಗ SLC ಎಂಬುದು ಮಾನದಂಡ. SLC ಆದಮೇಲೆ ಡಿಪ್ಲೊಮೊ, ಟೀಚರ್ಸ್ ಎಜುಕೇಷನ್ ಅಂತ ಇತ್ತು, 2 ವರ್ಷದ ತರಬೇತಿ. ಅಂದರೆ ಈಗಿನ ಕಾಲದಲ್ಲಿ ನಾವು ನೋಡ್ಬೋದು BEd ಆಗಬೇಕು, D.Ed ಆಗಬೇಕು ಅನ್ನುವಂಥದ್ದು. ಹಾಗೆ ಇರಲಿಲ್ವಾ ಅದು ಅಂದರೆ SLC ಆದ ಮೇಲೆ D.Ed ಅಂತ ಹೇಳ್ತೇವೆ. ಯಾವುದು 2 ವರ್ಷ, SLC ಆದಮೇಲೆ 2 ವರ್ಷ, ಅದು D.Ed. ನಮಗೆ ಅದು ಶಿಕ್ಷಕರಿಗೆ ಮಾನದಂಡ. ಅಂದ್ರೆ ಸರ್, ನೀವೀಗ ಹೇಳ್ತೀರಾ ಶಿಕ್ಷಕ ತರಬೇತಿಗೆ ಹೋಗ್ತೀರಾ ಅಂತ. ಈ ಒಂದು ತರಬೇತಿಗೆ ಹೋಗುವಂಥದ್ದು ನಿಮ್ಮ ಅಪ್ಪ ಅಮ್ಮನಿಗೆ ಇದಿತ್ತಾ, ಆಸೆ ಇತ್ತಾ? ಅಪ್ಪನಿಗೆ ಅಮ್ಮನಿಗೆ ಆಸೆ ಎಂಬುದು ಗೊತ್ತಿಲ್ಲ. ಅಂತೂ ಮಗ ಶಾಲೆಗೆ ಹೋಗಬೇಕು ಅಂತೂ. ಅದರ ಹಾಸ್ಟೆಲಲ್ಲಿದ್ದೆ. ಆ ಹಾಸ್ಟೆಲ್ನ ಹಣವನ್ನು ನನ್ನ ಅಣ್ಣ ಭರಿಸ್ತಾ ಇದ್ರು. ಊಟಕ್ಕೆ ಅದಕ್ಕೆಲ್ಲ ತಿಂಗಳಿಗೆ ಬರುವ ಹಣವನ್ನು ಕೊಡ್ತಿದ್ರು. ಮತ್ತು ತುಂಬ ಕಡಿಮೆಯಲ್ಲಿ ಒಂದು ಶಿಕ್ಷಕ ವೃತ್ತಿಗೆ ತರಬೇತಿಗೆ PUCಗೆ ಹೋಗುವುದಿದ್ದರೆ ಸ್ವಲ್ಪ ಹಣ ಜಾಸ್ತಿ ಇತ್ತು. ಇದಾದರೆ ಕಡಿಮೆಗೆ ಒಂದು ಆಗಿನ ಕಾಲದಲ್ಲಿ 45 ರೂಪಾಯಿಯನ್ನು ಒಂದು ಫೀಸ್ ಕಟ್ಟಲಿಕ್ಕೆ ಅಂತ ಇತ್ತು. ಆಮೇಲೆ ಒಂದು ತಿಂಗಳು ಮತ್ತೆ ಒಂದು 100 ರೂಪಾಯಿ 150 ರೂಪಾಯಿ ತಿಂಗಳ ಮೆಸ್ ಬಿಲ್ ಬರ್ತಾ ಇತ್ತು. ಆ ರೀತಿಯ ಒಂದು ಎಜುಕೇಷನ್ ನಮಗೆ PUC ಅಲ್ಲ, D.Ed ಅಂತೇಳಿ ಆಯಿತು. ಆವಾಗ ಅದರಲ್ಲಿ ಏನು ಅಂತೇಳಿ, ನಾನು SLC ಮುಗಿಸಿ ಬಂದ ಕಾರಣ ಎಲ್ಲ ಪಾಠಗಳು 8, 9, 10ನೇಲಿದ್ದ ಕಾರಣ ನಮಗೆ ಸ್ಕೋರ್ ಮಾಡಲಿಕ್ಕೆ ಒಳ್ಳೆದಾಯಿತು. ಅದೇ ನನ್ನ ಪ್ರಥಮ TCH ಅಲ್ಲಿ ನಾನು ಡಿಸ್ಟಿಂಕ್ಷನಲ್ಲಿ, ಅಂದರೆ ಕಾಲೇಜಲ್ಲಿ ನಾನು 2nd ಪ್ಲೇಸ್, ಸೆಕೆಂಡಲ್ಲಿ ಕೂಡ ಸೆಕೆಂಡ್ ಇಯರಲ್ಲಿ ಕೂಡ 3rd ಪ್ಲೇಸು ಬಂದೆ. ಆವಾಗ ನಮಗೆ ಮೆರಿಟಿನ ಆಯ್ಕೆಯ ಮುಖಾಂತರ ಶಿಕ್ಷಕರ ನೇಮಕ ಆಗಲಿಕ್ಕೆ ಸಾಧ್ಯ ಆಯಿತು.
ಅಂದ್ರೆ ನಿಮಗೆ ಈಗ ಪ್ರೈಮರಿ ಶಾಲಾ ದಿನಗಳಲ್ಲಿ ಬೇರೆ ಯಾರಾದ್ರೂ ಶಿಕ್ಷಕರನ್ನ ನೋಡಿ ನಾನು ಕೂಡ ಈ ತರ ಆಗ್ಬೇಕು ಅನ್ನುವಂತ ಆಲೋಚನೆ ಬಂದಿದೆಯಾ? ಇಲ್ಲ ಸರ್, ಆವಾಗ ನಮಗೆ ಅದರ ಕಲ್ಪನೆ ಇರಲಿಲ್ಲ. ಮೊದಲು ಟೀಚರ್ಸ್ ಕೇಳ್ತಿದ್ರು, ನಿಮ್ಮಲ್ಲಿ ನೀವು ಯಾವ್ದು ಮುಂದೆ ಏನಾಗಬೇಕು ಅಂತ. ಆವಾಗ ನನ್ನ ಸರದಿ ಬರುವಾಗ ನಾನು ಡ್ರೈವರ್ ಆಗಬೇಕು ಅಂತ. ಈಗ ಯಾಕಾಗಿ ಸರ್? ನನ್ನ ಒಂದು ಡ್ರೈವರ್ ಆಗಬೇಕು ಅಂತೇಳಿ ಒಂದು ಆಸೆ. ಆವಾಗ ಗೊತ್ತಿಲ್ಲ, ಅದು ಎಲ್ಲರೂ ಒಬ್ಬೊಬ್ರು ಕ್ವಶನ್ ಕೇಳುವಾಗ ಡ್ರೈವರ್ ಆಗಬೇಕು ಅಂತೇಳಿ. ಹಾಗೆ ಅಂತೇಳಿ ನಾನು ಶಿಕ್ಷಕ ವೃತ್ತಿಯಾಗಿಯೇ, ಈಗಿನ ಕೆಲವು ಮಕ್ಕಳು ಶಿಕ್ಷಕ ವೃತ್ತಿಯನ್ನೇ ಆಯ್ಕೆ ಮಾಡಿಕೊಂಡು ಅದನ್ನು ಇದು ಮಾಡಿದವರು ಇದ್ರು. ನಮ್ಗೆ ಅಂತ ನಾಲೆಜ್ ಆವಾಗಿನ ಕಾಲದಲ್ಲಿ. ಅಂದ್ರೆ ಈಗಿನ ಮಕ್ಕಳು ಏನ್ ಹೇಳ್ತಾರೆ ಅಂದ್ರೆ ಇಂಜಿನಿಯರ್, ಡಾಕ್ಟರ್ ಈ ತರ ಆಗ್ಬೇಕು ಅಂತ ಹೇಳಿ. ಹೌದು ಹೌದೌದು. ಮುಂಚಿನ ಕಾಲದಲ್ಲಿ ಹಾಗೆ ಇರ್ಲಿಲ್ಲ. ಇಲ್ಲ, ತಂದೆ ತಾಯಿ ಕೂಲಿ ಏನಿಲ್ಲದಿದ್ದರೂ ನಾವು ಶಾಲೆ ಏಪ್ರಿಲ್ ಮೇ ರಜೆಯಲ್ಲಿ ಸಿಗುವಾಗ ಗದ್ದೆ ಕೆಲಸಕ್ಕೆ ಹೋಗುವುದು. ಅಲ್ಲಿ ಆ ಮೆಂಟ್ಯಾಲಿಟಿ ಇತ್ತ ಏನ, ನಮಗೆ ಹೆಚ್ಚು ಕಲಿಬೇಕು. ನಮ್ಮ ಸುತ್ತಮುತ್ತಲ ಪರಿಸರದಂಥ ಎಲ್ಲ ಗ್ರಾಮಸ್ಥರ ಇರುವುದೇ ಅಷ್ಟೇ. 6ನೇ 7ನೇ ಮತ್ತೆ ಕೊಟ್ಟು ವಿಕಾಸ ಅಂಥದ್ರಲ್ಲಿ ಹೋಗುವಂಥದ್ದು. ಆದ್ರೆ ಸರ್, ನೀವು ಹೇಳಿದ್ರಿ ಈಗ ನಾನು 10ನೇ ಆಗಿ ತರಬೇತಿಗೂ ಹೋದೆ ಅಂತದ್ದು, ಅದು ಎಷ್ಟು ವರ್ಷ ಇತ್ತು ಸರ್? 2 ವರ್ಷದ ತರಬೇತಿ. 2 ವರ್ಷದ. ಇದೇ ನಮ್ಮ ಜೈಲ್ ರೋಡಲ್ಲಿ ಇರುವಂಥ ಶಿಕ್ಷಕ ತರಬೇತಿ ಸಂಸ್ಥೆಯಲ್ಲಿ 2 ವರ್ಷ ಆದ್ಮೇಲೆ ನೀವು ಡೈರೆಕ್ಟ್ ಆಗಿ ಶಿಕ್ಷಣ ವೃತ್ತಿಗೆ ಬಂದ್ರ? ಆ ನಂತರ ಏನಾಯಿತು ಅಂತ ಹೇಳಿದರೆ, ನಮಗೆ ಏಪ್ರಿಲಲ್ಲಿ ಎಕ್ಸಾಮ್ ಆಯಿತು, ಅಕ್ಟೋಬರ್ ತಿಂಗಳ ರಿಸಲ್ಟ್ ಬಂತು. ರಿಸಲ್ಟ್ ಬರುವಾಗ ಆಗಿನ ಶಿಕ್ಷಣ ಮಂತ್ರಿ ಗೋವಿಂದ ಗೌಡ ಅಂತ ಇದ್ದರು. ಶಿಕ್ಷಕರ ಹುದ್ದೆ ಕಡಿಮೆ ಇತ್ತು, ಅದಕ್ಕೆ ಅವರ ಒಂದು ಉಸ್ತುವಾರಿಯಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಮಾಡುವುದು ಅಂತೇಳಿ ಆವಾಗ ನಮಗೆ ರೇಡಿಯೋವನ್ನು ನಾನು ಕೇಳ್ತಾ ಇದ್ದೆ. ರೇಡಿಯೋದಲ್ಲಿ ಬಂತು, ಶಿಕ್ಷಕ ತರಬೇತಿ ಯಾರಾಗಿದೆ ಅವರು ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನೀವು ಹೆಸರನ್ನು ನೋಂದಾಯಿಸಬೇಕು ಅಂತ. ಹೋಗಿ ಹೆಸರನ್ನು ನೋಂದಾಯಿಸಿದೆ. ನಂದು ಡಿಸ್ಟಿಂಕ್ಷನ್ ಇತ್ತು. ಆವಾಗ 3 ದಿವಸ ವಿಲ್ಲಿಂಗ್ನೆಸ್ ಕಾರ್ಡ್ ಕೊಡಲಿಕ್ಕಿತ್ತು. ಒಂದೊಂದು ದಿವಸವೂ 1,500 ಜನ ಬರ್ತಾಯಿದ್ರು. ನಾವು ಹೋಗುವಾಗ ಇಂದು ಇರುವುದು ಪೋಸ್ಟು 300 ಅಂತೆ, 4,500 ಜನ ಉಂಟು, ಯಾರಿಗೆ ಟೀಚರ್ಸ್ ಪೋಸ್ಟು ಅಂತ. ಆವಾಗ ಅವರು ತುಂಬ ಇದ್ದಿದ್ದ ಕಾರಣ ಫುಲ್ ಅದರಲ್ಲಿ ಸ್ಕ್ರೂಟಿನಿ ಮಾಡಿದರು. 3,000ದಲ್ಲಿ 600-700 ಜನರನ್ನು ಮಾಡಿ ಅವರಿಗೆ ಇಂಟರ್ವ್ಯೂ ಕೊಟ್ಟರು. ನಾವು ಇಂಟರ್ವ್ಯೂಗೆ ಹೋದೆವು. ಇಂಟರ್ವ್ಯೂ ಎಲ್ಲ ಡೈರೆಕ್ಟ್ ಸೆಲೆಕ್ಷನ್ ಆಯಿತು. ಆವಾಗ ಸಂಬಳ ಏನು ಅಂತ ಹೇಳಿದರೆ, ಸರಕಾರಿ ಸಂಬಳಕ್ಕಿಂತ ಒಂದು 10 ರೂಪಾಯಿ ಕಮ್ಮಿ ಮಾಡಿ ಲೋಕಲ್ ಕ್ಯಾಂಡಿಡೇಟ್ ಅಂತ ಮಾಡಿದರು. ನನಗೆ ಆವಾಗ 19 ವರ್ಷ. ನಾನು ವಿಟ್ಲ ಮಾದರಿ ಶಾಲೆಯಲ್ಲಿದ್ದೆ. ಆವಾಗ 600 ಮಕ್ಕಳಿಗೆ. ಅಂದರೆ ನೀವು ಮೊದಲು ಓದದ್ದು ವಿಟ್ಲ ಮಾದರಿ ಶಾಲೆಯಲ್ಲಿ ಅಪಾಯಿಂಟ್ಮೆಂಟ್ ಆಯಿತು. ಹಾಗೆ ಅಂದರೆ ಶಿಕ್ಷಕರಾಗಿ ಆಯ್ಕೆಯಾಗಿ ನನಗೆ 2ನೇ ತರಗತಿಯನ್ನು ಕೊಟ್ಟರು. ಆಮೇಲೆ ಅದರಲ್ಲಿ 7ನೇ ಕ್ಲಾಸು 6ನೇ ಕ್ಲಾಸು ಇಂಗ್ಲೀಷ್ ಕೊಡಲಿಲ್ಲ, ಸೈನ್ಸನ್ನು ಕೊಟ್ಟಿದ್ದರು ಅಲ್ಲಿ ಇರುವಂಥದ್ದು. ಅಂದರೆ ಹೇಗಿತ್ತು ಸರ್ ಅನುಭವ? ನೀವೊಂದು ವಿದ್ಯಾರ್ಥಿಯಾಗಿದ್ದವರು ಶಿಕ್ಷಕರಾಗ್ತೀರಾ, ಆ ಒಂದು ಜರ್ನಿ ಹೇಗಿತ್ತು, ಆ ಒಂದು ಅನುಭವ ಹೇಗಿತ್ತು? ಅದೇನು ಅಂತ ಹೇಳಿದ್ರೆ, 2 ವರ್ಷ ಶಿಕ್ಷಕ ತರಬೇತಿಯಲ್ಲಿ ನಮ್ಮನ್ನು ಪೂರ್ಣ ಮಟ್ಟದ ಶಿಕ್ಷಕರನ್ನಾಗಿ ಅವರು ತರಬೇತಿ ಕೊಂಡಿರ್ತಾರೆ. ಅದರಲ್ಲಿ ಮನಃಶಾಸ್ತ್ರ, ಶಿಕ್ಷಣ ಎಲ್ಲ ಇರುತ್ತದೆ. ನಮಗೆ ಒಮ್ಮೆ ತರಗತಿಗೆ ಹೋದಾಗ ನಮಗೆ ನಮ್ಮಲ್ಲಿರುವಂಥ ನಾಲೆಜ್, ನಾವು ಮಕ್ಕಳಿಗೆ ಏನನ್ನು ಹೇಳಿಕೊಡಬೇಕು, ಅದೊಂಥರ ಖುಷಿಯೇ ವಿಚಾರ. ನಮ್ಮಿಂದ ಒಂದು ಮಗು, ನಿಜವಾಗಿ ಮಗು ಅಂತ ಹೇಳಿದ್ರೆ ಯಾವುದೇ ತರಗತಿ ಇರಲಿ, ಅವರು ಇನೋಸೆಂಟ್. ಶಿಕ್ಷಕರು ಅಂತ ಹೇಳಿದರೆ ಈಸ್ ಅ ಬಾಸ್ ಅಂತ ಹೇಳ್ಬೋದು. ಅವರು ಏನು ಹೇಳಿದ್ದನ್ನು ಕೂಡ ಗಂಭೀರ ಅಂತೇಳಿ ಅಲ್ಲ, ನಮ್ಮ ಮುದ್ದು ಮಕ್ಕಳಿಗೆ ನಾವು ನೇರವಾಗಿ ಸರಿಯಾದ ರೀತಿಯಲ್ಲಿ ಪಾಠ ಮಾಡಿದರೆ ಅವರಷ್ಟು ಖುಷಿ ಆ 45 ನಿಮಿಷ ಹೋಗಿದ್ದೇ ಗೊತ್ತಾಗೋದಿಲ್ಲ. ಹೀಗೆ ನಮಗೂ ಕೂಡ ಮೊದಲಿಗೆ 2ನೇ ತರಗತಿಯನ್ನು ಕೊಟ್ಟಿದ್ದರು. ಚಿಕ್ಕ ಮಕ್ಕಳು ನಮಗೆ ತರಬೇತಿಯಲ್ಲಿ 1ನೇ ಕ್ಲಾಸಿನಿಂದ ಹಿಡಿದು 7ನೇ ಕ್ಲಾಸಿನವರೆಗಡೆ ಬೇರೆ ಬೇರೆ ನಮಗೆ ಶಾಲೆಗೆ ಕಳಿಸ್ತಾಯಿದ್ರು. ಇಲ್ಲಿ ಅಶೋಕ್ ನಗರ ಶಾಲೆ, ಮಣ್ಣಗುಡ್ಡ ಶಾಲೆ, ಲೂಡ್ಸ್ ಶಾಲೆ, ಇಲ್ಲಿರುವಂಥ ಎಲ್ಲ ಶಾಲೆಗಳಿಗೆ ಅಲ್ಲಿ ಕ್ವಾಲಿಫೈಡ್ ಮಕ್ಕಳಿದ್ದರು. ಅಲ್ಲಿ ನಾವು ಪಾಠವನ್ನು ಮಾಡಬೇಕಾಗಿತ್ತು. ಆದ ಕಾರಣ ಏನು ಭಯ ಎಂಬುದಿಲ್ಲ. ಶಿಕ್ಷಕ ವೃತ್ತಿ ಖುಷಿಯೇ ಹೊರತು ನಮಗೆ ಅಲ್ಲಿ ಪಾಠ ಮಾಡಿ ಇಲ್ಲಿ ಇರುವಾಗ ನಮಗೆ ಒಂಥರ ಖುಷಿಯೇ. ಆ ರೀತಿ ಹೇಳಿದ್ರೆ 2ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡಿದ್ರೆ ಅನ್ನುವಂಥದ್ದು ನಿಜವಾಗಿ ಹೇಳೋದಾದ್ರೆ ಚಿಕ್ಕ ಮಕ್ಕಳು, ಅವರಿಗೆ ಅರ್ಥೈಸ್ಕೋದು ತುಂಬಾನೇ ಭಂಗ. ಹೇಗಿತ್ತು ಸರ್ ಅದೊಂದು? ಒಂದು ರೀತಿಯ ಚಾಲೆಂಜ್ ಅದು. ಮಕ್ಕಳಿಗೆ ಮಕ್ಕಳ ರೀತಿಯಲ್ಲಿ ನಾವು ಅವರಿಗೆ ಬೋಧನೆ ಮಾಡಬೇಕು.
ಕೆಲವು ಮಕ್ಕಳು ಮಕ್ಕಳ ಜೊತೆಗೆ ನಾವು ಕೂಡ ಮಕ್ಕಳಾಗಬೇಕು. ಅದು ನಿಜವಾಗಿ ಆ ತರಗತಿಯಲ್ಲಿ ಕೆಲವು ಮಕ್ಕಳ ಮನೆಯ ಪರಿಸ್ಥಿತಿ ತುಂಬ ಇದಿರ್ತದೆ. ಯಾವುದೇ ಮಗು ಮಾತಾಡದೆ ಒಂದು ರೀತಿಯಲ್ಲಿ ಗಂಟು ಬಿದ್ದಾಗಿರ್ತದೆ. ನಾವು ಹೋಗಿ ಮಾತಾಡಿ ಬೆನ್ನು ತಟ್ಟಿ ಏನಾದಾಗ ಅವರಿಗೊಂದು ಏನೋ ಜ್ಞಾನೋದಯ ಆಗಿ ನಾವು ಖಾಲಿ ಬೆನ್ನು ತಟ್ಟಿದ್ದನ್ನು ಮನೆಯಲ್ಲಿ ಹೋಗಿ ಅಮ್ಮನ ಹತ್ರ, ಅಮ್ಮ ಮಾಸ್ಟ್ರು ನನಗೆ ಹೊಡೆದ್ರು, ಮುದ್ದಿಸಿದ್ರು, ಮಾತಾಡಿದರು, ಅಪ್ಪಮ್ಮ ಕೇಳದಂಥ ಕ್ವಶ್ಚನ್ಗಳಿಗೆ ಶಿಕ್ಷಕರಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಇದು ನನಗೆ ನನ್ನ ಶಿಕ್ಷಣ ಶಾಲೆಯಲ್ಲಿ, ನಾನು ನಾಯಿಲ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಿ ಹೋಗಿದ್ದಾಗ ಅಲ್ಲಿಯ ಮಕ್ಕಳು ಪೇರೆಂಟಲ್ಲಿ ಅಪ್ಪ ಅಮ್ಮನಲ್ಲಿ ಹೇಳದಂಥ ವಿಷಯ ನನಗೆ ಚೀಟನ್ನು ಬರೆದು, ಸರ್ ನಾನು ಈ ರೀತಿ ಇದ್ದೇನೆ, ಆ ರೀತಿ ಹೇಳಿದವರು. ಆವಾಗ ನಮಗೂ ಆಗ್ತದೆ ಶಿಕ್ಷಕ ವೃತ್ತಿಯನ್ನು ಎಷ್ಟು ಪವಿತ್ರ, ನಾವು ಅಂಥ ಒಂದು ಮಕ್ಕಳಿಗೆ ನಾವು ಪಾಠವನ್ನು ಮಾಡ್ತೇವೆ. ಒಂದು ರೀತಿ ಅವರು ಅಳುಕು. ಅದು ಈಗ ನಾನು ಹೇಳುವಂಥ ನಾಯಿಲ ಶಾಲೆಯ ಒಂದು ಸನ್ನಿವೇಶಗಳು, ಫ್ಯಾಮಿಲಿ, ತಂದೆ ತಾಯಿ ಮತ್ತು ಮಕ್ಕಳು, ಶೀಸ್ ಟೀನ್ ಏಜ್ ಅಂತ ಹೇಳ್ತೇವೆ. ಆ ಟೀನ್ ಏಜಿನಲ್ಲಿ ನಮಗೆ ಹೆಡ್ ಮಾಸ್ಟರ್ ಆಗಿದ್ದೆ, ಆವಾಗ ನಾನು ಹೆಡ್ ಮಾಸ್ಟರ್ ಆಗಿದ್ದೆ. ಆವಾಗ ಅವರು ಹೇಳಿಕೊಳ್ಳದಲ್ಲಿಕ್ಕೆ ಆಗದ್ದು, ತಂದೆ ತಾಯಲ್ಲಿ ಹೇಳಿಕೊಳ್ಳಲಾಗದನ್ನು ನಮಗೆ ಹೇಳಿಸಿ ಆ ರೀತಿ ಮುಖಾಂತರ ಮಾಡಿಸಿಕೊಟ್ಟಿದ್ದಾರೆ. ಆವಾಗ ನನಗೆ ಆಗೋದು, ಆವಾಗ ನಾವು ಎಷ್ಟು ಪವಿತ್ರ ಇರಬೇಕು ಶಿಕ್ಷಕರಾದವರು, ಕಾಯ ಮನಚ ಪರಿಶುದ್ಧರಾಗಿರಬೇಕು ಎಲ್ಲಿಯೂ. ಅದಕ್ಕೆ ಹೇಳೋದು, ಬೇರೆ ಯಾವ ಉದ್ಯೋಗ ಆದರೂ ಕೂಡ ಯಾವುದೇ ಕಾಲೋನಿಯಲ್ಲಿ ಯಾವುದೇ ಇದರಲ್ಲಿ ಹೋಗ್ಬೋದು, ಆದರೆ ಶಿಕ್ಷಕ ವೃತ್ತಿಯಲ್ಲಿ ಒಮ್ಮೆ ಶಿಕ್ಷಕನಾದವ ಅವನ ಜೀವನ ಪರ್ಯಂತ ಅವನು ಶಿಕ್ಷಕನೇ. ನಿಜವಾಗಿ ನಾವು ನೋಡೋದು, ನಾವು ಹೇಳೋದಿದೆ, ತಂದೆ ತಾಯಿ ಮೊದಲ ಗುರು ಆದ್ರೆ ಎರಡನೆಯ ಗುರು ಶಿಕ್ಷಕರು ಅನ್ನುವ. ಹೌದೌದು, ಅದು ನನ್ನ ಅನುಭವಕ್ಕೆ ಬಂದಿದೆ. ಅನುಭವಕ್ಕೆ ಎಷ್ಟೋ ಸಲ ಇಷ್ಟೆಷ್ಟೋ ಏನೆಲ್ಲ ಆದವರು, ಏನೋ ಕ್ರಿಮಿನಲ್ ಆಗಬೇಕಾದವರು ಆ ರೀತಿಯಾಗಿ ಬಂದು ಇವತ್ತು ದುಬೈಗೆ ಹೋಗಿ ಅಲ್ಲಿದು ಮಾಡಿಕೊಂಡು ಎಲ್ಲ. ನನಗೆ ಒಮ್ಮೆ ಪುತ್ತೂರಲ್ಲಿ ಹೋಗ್ತಾ ಇರೋದು, ಪುತ್ತೂರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲ, ನಮ್ಮ ಸಂಜೀವ ಶೆಟ್ಟಿಯ ಹಾಕಿ ಹೊತ್ತಲಾಗ ಹೋಗ್ತಾ ಇರುವಾಗ ಪೊಲೀಸ್ ಠಾಣೆ ಇತ್ತು. ಪೊಲೀಸ್ ಠಾಣೆ ಇರುವಾಗ ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ಒಬ್ಬರು ಮಹಿಳಾ SI ಅವರು, ಸರ್ ನಮಸ್ತೆ, ನನ್ನನ್ನು ಕರ್ಕೊಂಡು ಹೋದರು. ಸರ್ ನಾನು ಇಲ್ಲಿ ಜಾಬ್ ಆಗಿದ್ದೇನೆ ಸರ್, ನಾನು ಇಲ್ಲಿ SI ಆಗಿದ್ದೇನೆ, ಕಾಂಚನ ಅಂತ, ಅರ್ಚನಾ ಅಂತ, ಅವರು ಟ್ವಿನ್ಸ್ ಎರಡು. ಅವಳು ಕರ್ಕೊಂಡು ಬಂದು ನನ್ನನ್ನು ಅಲ್ಲಿಗೆ ಕೂರಿಸಿ ಜ್ಯೂಸು ತರಿಸಿ ಎಲ್ಲರನ್ನು ಕರೆದು, ಇದು ನನ್ನ ಶಿಕ್ಷಕರು, ನನ್ನ ಗುರುಗಳು ಎಂತ ಹೇಳಿದರು ಅಂತಿಲ್ಲ. ಅವಳು BSc B.Ed ಆಗಿ, ಆ್ಯಕ್ಚುಲಿ BSc B.Ed ಆಗಿ ಅವಳಿಗೆ ಕಾಲೇಜಲ್ಲಿ ಕಲಿಬೇಕು, ಒಂದು ಲೆಕ್ಚರರ್ ಆಗಬೇಕು ಅಂತ ಇತ್ತು. ಇವರು ನನ್ನಲ್ಲಿ ಆವತ್ತೊಮ್ಮೆ ಹೇಳ್ತಿದ್ರು, ನಾನವಾಗ ಬಂಟ್ವಾಳ ಮಠದ ಶಾಲೆಯಲ್ಲಿ ಮಾಸ್ಟರ್ ಆಗಿದ್ದೆ. ಆವಾಗ ಅವರು ಹೇಳಿದ್ದು, ಸರ್ ನಾನು ಮಿಲಿಟ್ರಿಗೆಲ್ಲ ಬಂದಿದೆ ಸರ್, SIಗೆಲ್ಲ ಬಂದಿದೆ, KPS ಸೆಲೆಕ್ಷನ್ ಎಲ್ಲ ಆಗಿದೆ, ನನಗೆ ಅದು ಒಳ್ಳೆಯದು ಸರ್, ಇದು ಒಳ್ಳೆಯದು. ಈಗೆಲ್ಲ ನೀನು ಏನೇ ಆಗಲಿ ಸೆಲೆಕ್ಷನ್ ಆಗಿದೆಯಲ್ಲ, ಒಂದು 3 ವರ್ಷ ಟ್ರೈನಿಂಗ್ಗೆ ಹೋಗು, ಟ್ರೈನಿಂಗ್ ಹೋದಲ್ಲಿ ಏನಾದರೂ ಆಗ್ತದೆ ಅಂತ. ಅವರ ತಂದೆ ಅಬಕಾರಿ ಆಗಿದ್ದರು. ಅದೇ ಮಾತನ್ನು ಕೇಳಿ ಆ ಹುಡುಗಿ ಎಲ್ಲದರೂ ಫಸ್ಟು ಬರೀಲಿಕ್ಕೆ, ಅದಕ್ಕೆ ಹ್ಯಾಂಡ್ ರೈಟಿಂಗ್ ಎಲ್ಲ ಒಳ್ಳೆ ಹುಡುಗಿ, ಅದು ಸೆಲೆಕ್ಷನ್ ಆಗಿ ಅವಳು ಮಾಡಿದಂಥ ಒಂದು ಆತಿಥ್ಯ ನನ್ನ ಜೀವಮಾನದಲ್ಲಿ ನಿಮಗೊಂದು ಸಾರ್ಥಕತೆ ಆಯಿತು. ನಾನು ಪ್ರತಿ ಸಲ ಹೇಳ್ತಿದ್ಲು, ಅವ್ರ ಹ್ಯಾಂಡ್ ರೈಟಿಂಗ್ ಕೂಡ ಹಾಗೆ, ನನ್ನ ಹ್ಯಾಂಡ್ ರೈಟಿಂಗ ನಾನು ಬರೆಯುವ ಕ್ರಮಗಳನ್ನು ರಾದಿಂದ ಶುರು ಮಾಡಬೇಕು ಅಂತ, ಕನ್ನಡ ಅಕ್ಷರವನ್ನು ಆ ರೀತಿ ಮುದ್ದಾಗಿ ಹೇಗೆ ಬರಿಬೇಕು ಅದೇ ಥರ ಬರೆದಂಥ ಹುಡುಗಿ, ಯಾವುದೇ ಒಂದು ಮಿಸ್ಟೇಕ್ ಇಲ್ಲದಂತಹ ಇದು ಅಂಥ ವಿದ್ಯಾರ್ಥಿ ಅರ್ಚನಾ. ಅವರು SI ಆಗಿ ಆದಂಥ ಘಟನೆಗಳೆಲ್ಲ ಹಾಗೆ. ಅಂದರೆ ಗುರುಭ್ಯೋ ನಮಃ ಇಂಥ ನಿಮ್ಮ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ಅದು ಬಾಕಿಯವರು ಆ ಪೊಲೀಸರು ಇವರೆಲ್ಲ ಜ್ಯೂಸ್ ಎಲ್ಲ ಕೊಟ್ಟು ಸನ್ಮಾನಿಸಿದ ರೀತಿ ನಿಜವಾಗಿ ಸಾರ್ಥಕತೆ ಅಂತ ಆಗ್ತದೆ. ಸರ್, ಈಗ ನೀವು ಯಾವ ಒಂದು ಬೋಧನೆಯಲ್ಲಿ ಮಕ್ಕಳಿಗೆ ಇದು ಮಾಡ್ತಾ ಇದ್ರಿ ಅನ್ನುವಂಥದ್ದು, ಯಾವ ಸಬ್ಜೆಕ್ಟಲ್ಲಿ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಇದ್ರಿ? ನಾನು ಹೆಚ್ಚು ನನ್ನ ಆಸಕ್ತಿ ವಿಜ್ಞಾನ ಮತ್ತು ಮ್ಯಾಥ್ಸು ಮತ್ತು ಕನ್ನಡ. ಮತ್ತು ನಮ್ಮ ಪ್ರೈಮರಿಯಲ್ಲಿ ಎಲ್ಲಿ ಶಿಕ್ಷಕರ ಕೊರತೆ ಉಂಟು, ಯಾರ ಅನೇಬಲ್,
ಅಥವಾ ನಾವು ಮಾಡ್ತಾ ಇದ್ದೀವಿ. ಹಾಗೆ ನನಗೆ ಸೈನ್ಸು ನನ್ನ ಮೊದಲ ಕೊಟ್ಟದ್ದೇ ನಮಗೆ ವಿಜ್ಞಾನ. ಆವಾಗ 7ನೇ ತರಗತಿ ವಿಜ್ಞಾನ ಸ್ವಲ್ಪ ಇದ್ದಿತ್ತು. ಹಾಗೆ ಈ ವಿಜ್ಞಾನಕ್ಕೆ ನಾವು ಪಾಠವನ್ನು ಮಾಡುವಾಗ ಇದು ಒಂದು ರೀತಿಯ ಇಂಟ್ರೆಸ್ಟ್ ಸಬ್ಜೆಕ್ಟು. ಯಾಕೆಂತ ಹೇಳಿದ್ರೆ ಒಂದು ನೀರಿಗೆ ಒಂದು ಎಂಥ ಹಿಡಿ ಪುಡಿ ಹಾಕಿದರೂ ಕೂಡ ಕಲರ್ ಅದು ನಮ್ಮ ಕಣ್ಣೆದುರು ಕಾಣ್ತದೆ. ಮಕ್ಕಳ ಅಟೆನ್ಷನನ್ನು ಇದು ಮಾಡ್ಕೊಳ್ಬೋದು. ಅದೇ ಈಗ ಪರಾಗಸ್ಪರ್ಶದ್ದು ವಿಜ್ಞಾನದಲ್ಲಿ ಬೇರೆ ಬೇರೆ ಉಂಟು. ಮಾಡಿ ಕಲಿ ನೋಡಿ ತಿಳಿ ಅಂತ. ನಾವು ಆ ಸೈನ್ಸಿಗೆ ವಿಜ್ಞಾನಕ್ಕೆ ಹೋಗುವಾಗ ಪ್ರತಿಯೊಂದು ವಸ್ತುವನ್ನು ಕೂಡ ಮಕ್ಕಳ ಎದುರಲ್ಲಿ ಇಟ್ಟು ನಾವು ಅದನ್ನು ಮಕ್ಕಳಿಗೆ ಬೋಧನೆ ಮಾಡಿದಾಗ ನಿಜವಾಗಿ ಅವರಿಗೆ ಅರ್ಥ ಆಗ್ತದೆ. ನನಗೆ ನನ್ನ ಬಾಲ್ಯದಲ್ಲಿ 7ನೇ ತರಗತಿ ಇರುವಾಗ ಒಂದು ವಾಯುವಿನ ಒತ್ತಡ ಅಂತ ಒಂದು ಪಾಠ ಬರುವಾಗ ಒಬ್ಬರು ಟೀಚರು ಸ್ಟವ್ ತಂದು ಅದರ ಮೇಲೆ ಒಂದು ಡಬ್ಬಿಯ ಕ್ಯಾನನ್ನು ಹಾಕಿ ಬೆಂಕಿ ಕೊಟ್ಟು ಅದನ್ನು ಬಿಸಿ ಮಾಡಿದರು. ಬಿಸಿ ಮಾಡಿ ಸ್ವಲ್ಪ ನೀರು ಹಾಕುವಾಗ ಡಬ್ಬಿ ಬಡಬಡ ಅಂತೇಳಿ ñಕ್ಕಾಗಿ ಬಿತ್ತು. ಅದು ಇವತ್ತಿಗೂ ಎಷ್ಟು 40, 50, 60 ವರ್ಷ ಆಗ್ಬೋದು. ಅದು ನನಗೆ ಇಂಪ್ರೆಷನ್ ಆಯಿತು. ನನ್ನ ಸೈನ್ಸ್ ಪಾಠವೂ ಕೂಡ ಮಕ್ಕಳಿಗೆ ಇದೇ ರೀತಿ ಬರಬೇಕು ಅಂತ. ಹಾಗೆ ನಾನು ನಮ್ಮ ಸ್ಟಾಫಿಗೆ ಹೇಳೋದಷ್ಟೇ, ಹೋಗುವಾಗ ಬರಿಗೈಯಲ್ಲಿ ಹೋಗಬೇಡಿ. ಏನಾದರೂ ಸೈನ್ಸ್ ಅಂತೇಳಿದರೆ ವಸ್ತುಗಳಿರಲೇಬೇಕು. ಒಂದು ಪ್ರಣಾಳವಾ, ಟೆಸ್ಟ್ ಟ್ಯೂಬಾ, ಸೂಕ್ಷ್ಮದರ್ಶಕವಾ, ಭೂತ ಕನ್ನಡಿಯಾ ಅಂಥದ್ದು ಇರ್ತದೆ ಶಾಲೆಯಲ್ಲಿ. ಮಕ್ಕಳಿಗೆ ಪ್ರಾಯೋಗಿಕವಾಗಿ ಹೇಳಿದರೆ ಹೆಚ್ಚು ಅರ್ಥ ಆಗ್ತದೆ. 100% ಪ್ರಾಯೋಗಿಕವಾಗಿಯೇ ಮಕ್ಕಳಿಗೆ ಬೋಧನೆಯನ್ನು ಮಾಡಬೇಕು. ಕಣ್ಣಾರೆ ನೋಡಬೇಕು, ಅದರ ಅನುಭವ ಅವರಿಗೆ ಸಿಗಬೇಕು. ಅನುಭವ ಸಿಕ್ಕಿದಾಗ ಇದನ್ನು ಮಾಡಲಿಕ್ಕೆ ಆಗ್ತದೆ. ಮತ್ತೆ ಇದು ಮ್ಯಾಥ್ಸ್ ಅನ್ನುವಂಥದ್ದು, ಕಬ್ಬಿಣದ ಕಡಲೆಕಾಯಿ ಅನ್ನುವಂಥದ್ದು ಹೇಳೋದಿದೆ. ಇದ್ರ ಬಗ್ಗೆ ಹೇಳಿ ಸರ್, ಯಾವ ರೀತಿಯಾಗಿ ಮಕ್ಕಳಿಗೆ ನೀವು ಬೋಧನೆಯನ್ನ ಮಾಡ್ತಾ ಇದ್ರಿ? ನನಗೆ ಹೇಳುದಿದ್ರೆ, ಈ ಕಬ್ಬಿಣದ ಕಡಲೆ ಯಾರಿಗೆ ಗಣಿತವನ್ನು ಸರಿಯಾಗಿ ಅರ್ಥೈಸ ಮಾಡಿಕೊಳ್ಳದವರಿಗೆ, ನನಗೆ ನನ್ನ ಗುರುಗಳು 8ನೇ 9ನೇ 10ನೇ SLC ಈಶ್ವರ ಭಟ್ರು ಅಂತ ಇದ್ದರು ದೀಪಿಕಾ ಹೈಸ್ಕೂಲಲ್ಲಿ. ಅವರು ಗಣಿತದ ನಂಬರ್ ಒನ್. ಎಂಥ ಶತಮೂರ್ಖನಿಗೂ ಗಣಿತವನ್ನು ಸರಿಯಾಗಿ ಹೇಳಿಕೊಡುವಂಥ ಅವರಿಗೆ ಚಾಕಚಕ್ಯತೆ ಗೊತ್ತು. ನನಗೆ SLCಯಲ್ಲಿ ಆವತ್ತಿನಲ್ಲಿ 82 ಮಾರ್ಕು. SLCಯಲ್ಲಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಆವಾಗ ಅಂಥದ್ರಲ್ಲಿ 80 ಹೇಗೆ ಬಂತು? ಅವರು ಹೇಳೋದು, ನೋಡು, ಇವತ್ತು ನಾನು ಒಂದು ಪ್ರಮೇಯವನ್ನು ನಾನು ಮಾಡೋದಿದ್ದರೆ ಒಂದೇ ಪ್ರಮೇಯವನ್ನು ಮಾಡೋದು, ಇದು ನಿಮಗೆ ಸರಿಯಾಗಿ ಅರ್ಥ ಆಗಬೇಕು. ಬೀಜಗಣಿತ ಕೂಡ ಅಷ್ಟೇ, ಮತ್ತು ರೇಖಾಗಣಿತ ಕೂಡ ಹಾಗೆ ಮಾಡುವಾಗ ಕರೆಕ್ಟ್ ಅದು ಯಾವ ಇವರಿಗೂ ಕೂಡ ಅರ್ಥ ಆಗಬೇಕು. ಹಾಗೆ ನಾನು ಕೂಡ ನಮ್ಮ ಮಕ್ಕಳಿಗೆ, ನಮ್ಮ ಶಿಕ್ಷಕರಿಗೆ ಹೇಳೋದಿಷ್ಟೇ, ಒಂದು ಕೋನಮಾಪಕ, ಕೈವಾರ, ಶಾಲೆಯಲ್ಲಿ ದುಡ್ಡು ಇಲ್ಲಂತಾದರೆ ದುಡ್ಡು ಹೊಂದಾಜಿಕೊಂಡು ಮಾಡಿಕೊಂಡು ಅದನ್ನು ಮಕ್ಕಳಿಗೆ ತೋರಿಸಬೇಕು. ಮಕ್ಕಳಿಗೆ ನಿಜವಾಗಿ ಕೈವಾರವನ್ನು ಹಿಡಿಯುವುದು ಹೇಗೆ ಅಂತಲೇ ಗೊತ್ತಿಲ್ಲ, ಕೋನಮಾಪಕದಲ್ಲಿ ಹೇಗೆ ಡಿಗ್ರಿಯನ್ನು ಮಾಡೋದು ಅಂತ ಗೊತ್ತಿಲ್ಲ. ಈಗ ನಮ್ಮ ದಕ್ಷಿಣ ಕನ್ನಡದ ಶಾಲೆಗೂ ಉತ್ತರ ಕನ್ನಡದ ಶಾಲೆಗೂ ವ್ಯತ್ಯಾಸ ಉಂಟು. ಈಗ ನಾವು ಪತ್ರಿಕೆಯಲ್ಲಿ ನಾವು ಓದಿದರೆ ಅವರ ಕ್ವಾಲಿಟಿ ಯಾಕೆ ಇಲ್ಲ ಅಂತ ಹೇಳಿದರೆ ಇದನ್ನು ಕೊಂಡೋಗಲೇ ಇಲ್ಲ ಅವರು. ನಮ್ಮಲ್ಲಿ ಆ ರೀತಿಯ ವ್ಯವಸ್ಥೆ ನಮ್ಮ ಶಿಕ್ಷಕರು ಆ ರೀತಿ ಮಾಡ್ತಾ ಇದ್ದಾರೆ. ಮತ್ತು ನನಗೂ ಕೂಡ ಹಾಗೆ, ನಾವು ನಮ್ಮ ಪಾಠದಲ್ಲಿ ಈಗ ಗಣಿತ ಬಂತು ಅಂತ ಹೇಳಿದರೆ ಕೆಲವು ಗಣಿತಕ್ಕೆ ಬೋರ್ ಹೊಡಿ ಅಂತ ಇರುತ್ತೆ. ಇದು ಗಣಿತ ಅಂತ ಹೇಳಿದರೆ ಖುಷಿ, ಯಾಕಂದರೆ ಒಂದು ಲೆಕ್ಕವನ್ನು ಕೊಟ್ಟು ಹೆಚ್ಚು ಬೇಡ, ಒಂದು ಕೂಡಿಸುವ ಲೆಕ್ಕ ಅಥವಾ ಕಳೆಯುವ ಲೆಕ್ಕ 2 ಕೊಡಿ, ಯಾರದ್ದು ಫಸ್ಟ್ ಬರ್ತದೆ ಅಂತ ನನ್ನ ಅಲ್ಲಿಗೆ ತೋರಿಸಿಂತ ಅವರ ಬೋರ್ಡಲ್ಲಿ ಬರೆದಿದ್ದೆ. 1 ನಿಮಿಷ ಆಗುವಾಗ ಕೆಲವ್ರದ್ದು ಪಟ ಕೈ ಅಲ್ಲಿ ಎತ್ತಿದ್ರೆ ಸಾಕು ಅಂತ. ಆವಾಗ ಏನು ಮಾಡ್ತಾರೆ, ಆಚೆ ಈಚೆ ನೋಡಿ ಆದರೂ ನೋಡಲಿಕ್ಕೆ ಅಂತಲೇ ಅವರು ಹುಷಾರಿದ್ದವ್ರು ಏನು ಮಾಡ್ತಾರೆ, ಕೂಡಿಸಿಕೊಂಡು ಅದನ್ನು ಪ್ರದರ್ಶನ ಮಾಡಿಬಿಡ್ತಾರೆ. ಆವಾಗ ಆತ್ಮ ಅವ್ರಿಗೆ ಖುಷಿ, ನಾನು ಫಸ್ಟ್ ಆಯಿತು. ಮತ್ತು ಮಕ್ಕಳಿಗೆ ಬೋರ್ಡಲ್ಲಿ ಮಾಡಿಸುವಂಥದ್ದು ಅದೇ. ಈಗ ಯಾರ್ದು ಬರೋದು, ಒಂದು ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಆ ರೀತಿ ಅದೆಲ್ಲ ಅದು ಬೇಗ ಅರ್ಥ ಆಗ್ತದೆ ಅನ್ನುವಂಥದ್ದು ಸುಲಭ ವಿಧಾನ. ಕರೆಕ್ಟ್, ಸುಲಭ. ಈಗ ನಿಜವಾಗಿ ಅವನು, ಈಗ ನೀವು ಹೇಳಿದ ಹಾಗೆ ಬೋರ್ಡಲ್ಲಿ ಬಾ ಅಂತ ಹೇಳಿದರೆ ಯಾರು ನಕಲು ನೋಡಿದವನಿಗೆ ಅವನಿಗೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಅದುವೇ ತನ್ನ ಸ್ವಂತ ದಶಾಂಶವನ್ನು ಏಕ ದಶಕ ಶತಕ ಅದನ್ನು ಕೂಡಿಸಿ ಪ್ಲಸ್ ಮಾಡಿ ಬರೀತಾರೆ ನೋಡಿ, ಅವರಿಗೆ ಅದು ಒಂದು ನಮಗೆ ಗೊತ್ತಾಗ್ತದೆ. ಬೋರ್ಡಲ್ಲಿ ಮಾಡುವಾಗ ಯಾರಿಗೆ
ಸ್ವಲ್ಪ ಟೆಟ್ಟಾಗ್ತಾರೆ, ಯಾರು ಸುಲಭದಲ್ಲಿ ಕುಡಿಸ್ತಾರೆ. ಒಂದು ರೀತಿಯಲ್ಲಿ ಮುಂದೆ ಬಂದ್ರೆ ಅವರಿಗೆ ಒಂದು ಸ್ಟೇಜ್ ಫಿಯರ್ ಏನುಂಟು ಅದು ಕೂಡ ಕಡಿಮೆ ಹೋಗ್ತದೆ 100%. ಪ್ರತಿ ಗಣಿತ ತರಗತಿ ಎಂಬುದು ಬಾಕಿ ಲೆಸನ್ಸಿನಾಗಲ್ಲ. ಶಿಕ್ಷಕನಾದವ ಅವನು ಇಲ್ಲೆಲ್ಲ ಎಲ್ಲ 360 ಡಿಗ್ರಿಯಲ್ಲಿ ಕೂಡ ಹೋಗಬೇಕು. ಅವನ ಈಗ ಬೋರ್ಡಲ್ಲಿ 2 ಲೆಕ್ಕ ಕೊಟ್ಟು 1 ರೌಂಡ್, ಆವಾಗ ಅವನ ಸ್ಪೀಡ್ ಕಡಿಮೆ ಆಗ್ತದೆ ಟೋಟಲ್. ಆವಾಗ ನಮಗೆ ನೋಡು ಮಗ ನಿನಗೆ ಈ ರೀತಿ ಆಗ್ತದೆ ಕೂಡಿಸುವಾಗ. ಕೆಲವರು ಟೋಟಲ್ ಮಾಡಿ 10 ಅಂತ ಬರೆದು ಬಿಡ್ತಾರೆ. ನಿಜವಾಗಿ 10 ಬರೀಲಿಕ್ಕಿಲ್ಲ, 0 ಹಾಕಿ 1 ದಶಕಕ್ಕೆ ತಗೊಳ್ಬೇಕು. ಸೊ ಆ ರೀತಿಯ ಇದನ್ನು ಸೂಕ್ಷ್ಮಮತಿ ಅಂತ ಹೇಳ್ತಾರೆ. ಗಣಿತದಲ್ಲಿ ಯಾರು ಸೂಕ್ಷ್ಮ ಇರ್ತಾರ ಅವರು ಸಕ್ಸಸ್, ಲೈಫ್ನಲ್ಲಿ ಕೂಡ ಅಷ್ಟೇ. ಸರಿ, ಈಗ ಪ್ರಮುಖವಾಗಿ ನಿಮ್ಗೆ ಬಾಲ್ಯದಲ್ಲಿ ನಿಮ್ಮ ಶಿಕ್ಷಕರು ಏನು ಕಲಿಸಿದ್ದಾರೆ ಅದನ್ನ ನೀವು ಮಕ್ಕಳಿಗೆ ಕಲಿಸ್ತಾ ಇದ್ರ ಅನ್ನುವಂಥದ್ದು? ಹೌದು. ಪ್ರಮುಖವಾಗಿ ಯಾವುದೇ ಒಂದು ಶಿಸ್ತಿನ ಕ್ರಮ ಆಗಿರ್ಬೋದು, ಪಾಠ ಮಾಡುವ ರೀತಿ ಆಗಿರ್ಬೋದು, ಅದನ್ನ ಕಲಿಸ್ತಾ ಇದ್ರ? ನಮಗೆ ನಮ್ಮ ಬಾಲ್ಯದಲ್ಲಿ ಶಿಕ್ಷಕರು ಕೂಡ ಈ ಕ್ರಿಶ್ಚಿಯನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ, ಅಲ್ಲಿ ತುಂಬ ಸ್ಟ್ರಿಕ್ಟು. ಆ ಸ್ಟ್ರಿಕ್ಟಿನಿಂದಾಗಿಯೇ ನಮ್ಮ ಜೀವನವೇ ಸ್ಟ್ರಿಕ್ಟು. ಆಮೇಲೆ ಹೈಸ್ಕೂಲ್ ವಿದ್ಯಾಭ್ಯಾಸದಲ್ಲಿ ಕೂಡ PT ಸರ್ ಇರ್ತಾರೆ. ಆವಾಗ ನಡ್ಕೊಂಡು ಹೋಗುವಂಥ ಕ್ರಮ ಹೇಗೆ, ಹೊರಗಡೆ ಚಪ್ಪಲಿ ಇಡುವಂಥದ್ದು ಇದು ಹೇಗೆ, ತರಗತಿಯ ಒಳಗಡೆ ಬರುವಂಥ ಕ್ರಮ ಹೇಗೆ, ಎಲ್ಲ ಶಿಸ್ತಿನ ಪಾಠವನ್ನೇ ಕಲಿಸಿದ್ದಾರೆ. ಅದರ ಜೊತೆಗೆ ಈ ಸ್ಕೌಟ್ ಗೈಡ್ ಅಂತ ಒಂದು ಪ್ರೈಮರಿಯಲ್ಲಿ ಇರ್ತದೆ. ಸ್ಕೌಟಿಂಗ್ ಅಂತ ಹೇಳಿದರೆ ಅಲ್ಲಿ ಮಕ್ಕಳಿಗೆ ಶಿಸ್ತನ್ನು ಜೀವಮಾನದಲ್ಲಿ ಅಳವಡಿಸಲಿಕ್ಕೆ, ಬರೀ ತರಗತಿಯಲ್ಲಿ ಅಲ್ಲ, ಅವನು ಹಾಕೊಳ್ಳುವಂಥ ಶರ್ಟ್ ಇರ್ಬೋದು, ಅವನು ಪುಸ್ತಕವನ್ನು ತುಂಬಿಸುವ ರೀತಿ ಇರ್ಬೋದು, ಅವನು ಮನೆಯಲ್ಲಿ ಚಪ್ಪಲ ಇಡುವಂಥದ್ದು ಹೇಗೆ, ತನ್ನ ಕೆಲಸವನ್ನು ತಾನೇ ಮಾಡಲಿಕ್ಕೆ ಇರುವಂಥ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಸ್ಕೌಟ್ ಗೈಡಿಂಗ್. ಅದರಲ್ಲಿ ಕೂಡ ನಾನು ಬಾಲ್ಯದಲ್ಲಿ ಸ್ಕೌಟಿಂಗ್ ಗೈಡ್ ಇದ್ದ ಕಾರಣ ನನಗೆ ಅದು ಕೂಡ ಮೈಗೂಡಿಸಿ ಬಂದಿದೆ. ಮತ್ತೆ ಮಕ್ಕಳಿಗೆ ತರಬೇತಿ ಕೊಟ್ಟು ನೀವು ನಿಮ್ಮ ಶಾಲಾ ದಿನಗಳಲ್ಲಿ ನಾನು ಸ್ಕೌಟ್ ಗೈಡಲ್ಲಿ ಇದ್ದೆ. 8ನೇ ತರಗತಿಯಲ್ಲಿ ಸ್ಕೌಟ್ ಗೈಡಲ್ಲಿ ಇದ್ದೆ. ಆಮೇಲೆ ತರಬೇತಿಯಾಗಿ ಶಿಕ್ಷಕರಾಗಿ ಬಂದಾಗ ಮತ್ತೆ ಈ ತರಬೇತಿಯನ್ನು ಗೈಡ್ ಮಾಡಿ ಅದರಲ್ಲಿ ಉನ್ನತ ಹುದ್ದೆ ಅಂತ ಉಂಟು, ಹಿಮಾಲಯ ವುಡ್ ಬ್ಯಾಜ್ ಅಂತ ಉಂಟು. ಅಲ್ಲಿವರೆಗೆ ಅದರ ಕೆಲಸವನ್ನು ಪದವಿಯನ್ನು ಪೂರೈಸಿದ್ದೇನೆ. ಸರ್, ನಿಮ್ಮದು 40 ವರ್ಷಗಳ ಶಿಕ್ಷಣದ ಅನುಭವ. ಹೌದು. ಯಾವೆಲ್ಲ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಾ? ನನ್ನ ಸಾಧಾರಣ ಮೊದಲ ಶಿಕ್ಷಣ ಅಂತ ಹೇಳಿದರೆ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ. ಅಲ್ಲಿ 10 ವರ್ಷಗಳು, 1982ರಲ್ಲಿ ಜಾಯ್ನ್ ಆದದ್ದು. 92ರಲ್ಲಿ ಆವಾಗ ನನಗೆ ಮದುವೆ ಆಯಿತು. ಮದುವೆ ಆಗುವಾಗ ನಮ್ಮ ಊರಿಗೆ ಹೋಗಬೇಕು ಅಂತ ಹೇಳಿದಾಗ ನಮ್ಮ ಪಕ್ಕದಲ್ಲಿ ಶಾಲೆ ಇದಾಯಿತು. ಅದು ಬಂಟ್ವಾಳ ಮೋಡ ಶಾಲೆ ಅಂತ. ಅಲ್ಲಿ 15 ವರ್ಷಗಳ ಕಾಲ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಕೂಡ ಹಾಗೆ ಶಿಕ್ಷಕರ ಜೊತೆ, ಮುಖ್ಯ ಶಿಕ್ಷಕರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಬಳಿಕ 25 ವರ್ಷಗಳ ಸೇವೆಯನ್ನು ಮುಗಿದ ಮೇಲೆ ಪ್ರಮೋಷನ್ ಬಂತು, ಬಡ್ತಿ ಬಂದ ನಂತರ ನಾವು ಹೋದದ್ದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಯಿಲ ಶಾಲೆ ಅಂತ. ಅಲ್ಲಿ ಗ್ರಾಮೀಣ ಶಾಲೆ. 10 ವರ್ಷ, ಒಂದು 8 ವರ್ಷ ಆಗೋದಷ್ಟೇ ಆ ಶಾಲೆಗೆ. ಅಲ್ಲಿ ಮುಖ್ಯೋಪಾಧ್ಯಾಯ ಹುದ್ದೆ ಅಂತಿರಲಿಲ್ಲ, ನಾನು ಮೊದಲ ಮುಖ್ಯೋಪಾಧ್ಯಾಯ. ಆವಾಗ ಶಾಲೆಗೆ 10 ವರ್ಷ ಆಗುವಂಥ ಸನ್ನಿವೇಶ. ಅಲ್ಲಿ 5 ವರ್ಷಗಳ ಸೇವೆಯನ್ನು ಮುಗಿಸಿ ಆದಮೇಲೆ ಮತ್ತೆ ನಾನು ಸರ್ಕಾರಿ ಪ್ರಾಥಮಿಕ ಮಿಜಾರ್ ಶಾಲೆಗೆ ಬಂದದ್ದು. ಅಲ್ಲಿ 40 ವರ್ಷ. ಹೌದು, ಅಲ್ಲಿ 8 ವರ್ಷಗಳಾಗಿ 40 ವರ್ಷಗಳ ಸೇವೆ. 40 ವರ್ಷ 1-2 ತಿಂಗಳು ಮತ್ತು 2 ದಿವಸ. ಹೇಗೆ ಅನಿಸ್ತದೆ ಸರ್ ಒಟ್ಟು 40 ವರ್ಷಗಳ ಅನುಭವವನ್ನು ಒಮ್ಮೆ ಮೆಲುಕು ಹಾಕುವಾಗ? ನಮಗೆ ತುಂಬ ಖುಷಿ ಏನು ಅಂತ ಹೇಳಿದರೆ, ಜೀವನ ಸಾರ್ಥಕ ಅಂತ ಹೇಳ್ತೇವೆ ನಾವು. ಇದು ಜೀವನದಲ್ಲಿ ಒಂದು ಬಾಲ್ಯ ಆದಮೇಲೆ ಶಿಕ್ಷಣ ಆದಮೇಲೆ ಉದ್ಯೋಗದಲ್ಲಿ ಯಾರು ಆತ್ಮತೃಪ್ತಿಯನ್ನು ಪಡ್ಕೊಳ್ತಾರೆ ಅದು ನಿಜವಾದ ಜೀವನ. ನಮಗೆ 40 ವರ್ಷ ಸೇವಾವಧಿಯಲ್ಲಿ ನಾವು ಎಷ್ಟೋ ಸಾವಿರ ಮಕ್ಕಳು, ಮುಗ್ಧ ಮಕ್ಕಳು ಅಂತೇಳಿದರೆ ಅದು ಆವೆ ಮಣ್ಣಿನ ಥರ. ಅವುಗಳಿಗೆ ನಾನು ಅಂತಿಲ್ಲ, ನಮ್ಮ ಶಿಕ್ಷಕ ವೃತ್ತಿಯನ್ನು ನಾವು ಸರಿಯಾಗಿ ಪೂಜಿಸಬೇಕು, ಪ್ರೀತಿಸಿದ ಮೇಲೆ ಅದನ್ನು ನಾವು ಆ ರೂಪವನ್ನು ಕೊಡಬೇಕು. ಒಬ್ಬ ಶಿಕ್ಷಕನಾದವ ನಿಜವಾಗಿ ಉತ್ತಮ ಶಿಕ್ಷಕನಾಗಿದ್ದು
ಅವನಿಗೆ ಈ ಹಿರಿಯ ವಿದ್ಯಾರ್ಥಿಗಳು ಕೊಡುವಂಥ ಗೌರವವೇ ಅವನಿಗೆ ಪ್ರಶಸ್ತಿ. ಈ ರೀತಿ ನನಗೆ ಎಷ್ಟೋ ಸಮಯದಲ್ಲಿ ಈಗ ಹೋದಾಗ, ಬೇರೆ ಬೇರೆ ಕಡೆಗಳಿಗೆ ಹೋದಾಗ, ನಮಗೆ ಪರಿಚಯ ಇಲ್ಲದಿದ್ದರೂ ಕೂಡ ಅವರು ಎದ್ದು ನಿಂತು ಅಥವಾ ಸ್ಥಳ ಮಾಡಿಕೊಟ್ಟು ಮಾಡಿದಂಥ ಒಂದು ಕ್ಷಣಿಕ ಒಂದು ಇದು ನಮಗೆ ತುಂಬ ಆತ್ಮತೃಪ್ತಿಯನ್ನು ಕೊಟ್ಟಿದೆ. ಈಗ ನೀವು ಹೇಳಿದ ಪ್ರಕಾರ ಸರಿ, 100ಕ್ಕೆ 100 ಆತ್ಮತೃಪ್ತಿ ಇದೆ. ಸರ್, ಆದ್ಮೇಲೆ ನೀವು ಶಿಕ್ಷಕರಾಗಿ ತದನಂತರ ಮುಖ್ಯೋಪಾಧ್ಯಾಯರಾಗ್ತೀರಾ. ಈ ಒಂದು ಮುಖ್ಯೋಪಾಧ್ಯಾಯ ವೃತ್ತಿಗೆ ಬರುವಾಗ ನಿಮ್ಗೆ ಅನಿಸಿದೇನು ಸರ್? ಸರಿ, ನನಗೆ 25 ವರ್ಷದ ಬಳಿಕ, ಯಾಕಂತ ಹೇಳಿದ್ರೆ 25 ವರ್ಷಗಳಲ್ಲಿ ಶಿಕ್ಷಕನಾಗಿ ದುಡಿದಿದ್ದೇನೆ. ಎಷ್ಟೋ ಮುಖ್ಯ ಶಿಕ್ಷಕರ ಕೈ ಕೆಳಗೆ ದುಡಿದಿದ್ದೇನೆ. ಈಗ ನನಗೂ ಒಂದು ತರಗತಿ ಹೀಗಿರಬೇಕು, ಶಾಲೆ ಹೀಗಿರಬೇಕು, ಆಡಳಿತಾತ್ಮಕವಾಗಿ ಒಳ್ಳೆ ಬೆಳವಣಿಗೆ ಇರಬೇಕು. 1 ವರ್ಷ ಇದ್ದಂಥ ಪ್ರಾಜೆಕ್ಟ್ 2 ವರ್ಷ 3 ವರ್ಷ ಒಬ್ಬ ಮುಖ್ಯೋಪಾಧ್ಯಾಯ ಹುದ್ದೆಯಲ್ಲಿ ಕೂತ ಮೇಲೆ, ಚಾರ್ಜಲ್ಲಿ ಕೂತ ಮೇಲೆ ಶಾಲೆಯ ಭೌತಿಕವೇ ಚೇಂಜ್ ಆಗಬೇಕು ಎಂಬ ಒಂದು ನೆಲೆ ಇತ್ತು, ಆಗಬೇಕು ಅಂತ. ಅದನ್ನು ನಾನು ಪ್ರಾರಂಭ ಮಾಡಿದ್ದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ನಾಯಿಲ ಶಾಲೆಯಲ್ಲಿ ನಾನು ಅದನ್ನು ಹೋದಾಗ, ಯಾಕಂತ ಹೇಳಿದ್ರೆ 9 ವರ್ಷ 8 ವರ್ಷ ಏನಾಗಿತ್ತು ಅವರಿಗೆ, ಆ ದಶಮಾನೋತ್ಸವ ಆಚರಿಸಬೇಕು ಅಂತ ನನ್ನ ಒಂದು ಮನಸ್ಸು. ಆವಾಗ ಏನಾದರೂ ಮಾಡಿ ನಾನು ಮೊದಲ ಮುಖ್ಯೋಪಾಧ್ಯಾಯ ಊರಿನವರನ್ನೆಲ್ಲ ಕರೆಸಿ ದಶಮಾನೋತ್ಸವ ಸಂಭ್ರಮ, ದಶಬಿಂಬ ಅಂತ ಒಂದು ತುಂಬ ಸಾಧಾರಣ ಒಂದು 20 ಲಕ್ಷ ರೂಪಾಯಿಯ ಒಂದು ಭೌತಿಕ ಕೆಲಸಗಳನ್ನು ಆವತ್ತೊಮ್ಮೆ ಮಾಡಿದ್ದೆವು. ಅಂದ್ರೆ ಹೇಗಿರ್ತದೆ ಸರ್, ನೀವು ಶಿಕ್ಷಕರಾಗಿರುವಾಗ ಅದರೊಂದು ಜವಾಬ್ದಾರಿ ಬೇರೆನೇ ಇರ್ತದೆ. ಈ ಕಡೆ ಮುಖ್ಯೋಪಾಧ್ಯಾಯರಾದ್ಮೇಲೆ ಆ 2 ಜವಾಬ್ದಾರಿ ಬರ್ತದೆ. ಶಿಕ್ಷಕರು ಕೂಡ ಹೌದು, ಮುಖ್ಯೋಪಾಧ್ಯಾಯರು ಕೂಡ ಹೌದು. ಹೇಗಿರ್ತದೆ ಸರ್? ನಿಜವಾಗಿ ಆ ಚಾರ್, ಒಂದು ಮುಖ್ಯೋಪಾಧ್ಯಾಯ ಹುದ್ದೆ, 2ನೇದು ಶಿಕ್ಷಕ ಹುದ್ದೆ. ಇಲ್ಲಿ 2ನ್ನು ಕೂಡ, ಒಂದು ಆಡಳಿತಾತ್ಮಕ ಹುದ್ದೆ, ಮತ್ತೊಂದು ಶೈಕ್ಷಣಿಕ ಹುದ್ದೆ, 2ನ್ನು ಒಬ್ಬರೇ ನಿಭಾಯಿಸಬೇಕು ಅಂತ. ನಿಜವಾಗಿ ಅದು ಒಂದು ರೀತಿಯ ಜವಾಬ್ದಾರಿಯ ಕೆಲಸ. ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಒಬ್ಬ ಮುಖ್ಯೋಪಾಧ್ಯಾಯನಾಗಿ ಆಡಳಿತಾತ್ಮಕವಾಗಿ ಏನೆಲ್ಲ ಆಗಬೇಕು 1 ವರ್ಷದಲ್ಲಿ, ಅಥವಾ ನಾನು ಒಂದು 5 ವರ್ಷದಲ್ಲಿ ನಾನು ಏನು ಮಾಡಬಲ್ಲೆ, ಏನು ಮಾಡಬೇಕಿತ್ತು, ಆ ಶಾಲೆಯಲ್ಲಿ ಏನು ನೆಸೆಸಿಟಿ ಉಂಟು, ಏನು ಮಕ್ಕಳಿಗೆ ವಿನೂತನವಾದದ್ದನ್ನು ಮಾಡಬೇಕು, ಇದನ್ನು ನಾವು STMC ಸಭೆಯಲ್ಲಿ ಇಡ್ತೇವೆ. ಇಡುವ ಮುಂಚೆ ನಮ್ಮ ಸಹೋದ್ಯೋಗಿಗಳಲ್ಲಿ ನಾವು ಕೇಳೋದು, ಸರ್ ನಮಗೆ ಲ್ಯಾಬ್ ಇಲ್ಲ ಸರ್, ಮಕ್ಕಳಿಗೆ ಈಗ ಕಂಪ್ಯೂಟರ್ ಬಂದಿದೆ, ಕಂಪ್ಯೂಟರ್ ಒಂದು ಎಜುಕೇಷನ್ ಕೊಡಬೇಕು ಸರ್, ನಮ್ಮಲ್ಲಿ ಪ್ರವಾಸ ಮಕ್ಕಳಿಗೆ ಹೋಗಬೇಕು. ಈ ರೀತಿಯ ಒಂದೊಂದು ಕಲ್ಪನೆಗಳನ್ನು ಇರ್ತಾ ಇರುವಾಗ ಅದಕ್ಕೆ ಒಂದು ಯೋಜನೆಯನ್ನು ಮಾಡಿಕೊಂಡು ಸಂಪನ್ಮೂಲವನ್ನು ಹಿಡ್ಕೊಂಡು ಬಂದು ಅದನ್ನು ಮಾಡ್ತಾ ಇದ್ದೆವು. ಹಾಗೆ ನೀವು ಹೇಳಿದಾಗೆ ಮುಖ್ಯೋಪಾಧ್ಯಾಯ ಹುದ್ದೆ ಮತ್ತು ಇದನ್ನು ನಾವು ನಮ್ಮ ಜವಾಬ್ದಾರಿಯನ್ನು ಈಗ STMC ಶಾಲಾಭಿವೃದ್ಧಿ ಸಮಿತಿ ಅಂತ ಉಂಟು, ಅವರಿಗೆ ಸ್ವಲ್ಪ ಇದನ್ನು ಕೊಡೋದು, ಇದು ನ್ಯಾಯಸಮ್ಮತವಾ ಅಂತ. ಈಗ ನೀವು ಹೇಳ್ತೀರಿ ನಮಗೆ ನಾನೊಂದು ನಾಯಿಲ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಮಕ್ಕಳು ಕಡಿಮೆ ಇರುವಂಥ ಸಮಯ. ಅಂದರೆ ಏನು ಅಂತ ಹೇಳಿದರೆ, ನಮ್ಮ ಶಾಲೆ ನಾಯಿಲೆ ಎಂಬುದು ರಸ್ತೆಯ ಲಾಸ್ಟ್ ಎಂಡ್ ಪಾಯಿಂಟ್, ಆನಂತರ ರಸ್ತೆ ಇಲ್ಲ, ಅಲ್ಲಿ ಶಾಲೆ ಇದೆ, 1 ಮಹಡಿಯ ಕಟ್ಟಡ ಇಲ್ಲ, ಚಂದದ ಕಟ್ಟಡ. ನಾನು ಕೂತಾಗ ಹಳದಿ ಬಸ್ಸುಗಳು ಗೊತ್ತುಂಟು ನಿಮಗೆ, ಪ್ರೈವೇಟು, ನಮ್ಮ ಅಂಗಳಕ್ಕೆ ಬಂದು ನಮ್ಮಲ್ಲಿರುವಂಥ ಕೆಲವು ಮಕ್ಕಳನ್ನು ಹೋಗಿ ಸಂಜೆ ಇಳಿಯುವುದು. ಅವರು ಟೈ ಇದೆಲ್ಲ ಹಾಕಿ ನಮ್ಮ ಊರಿನ ಮಕ್ಕಳೇ ಹೋಗೋದು ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗೆ. ನಮ್ಮ ಮಕ್ಕಳಿಗೇನು, ನಮ್ಮ ಮಕ್ಕಳಿಗೆ ಅಂಥ ಎಜುಕೇಷನ್ ಬೇಡವಾ? ಆ ನಂತರ ಆ ದಶಮಾನೋತ್ಸವ ಅಂತ ಹೇಳಿ ಮಾಡಿಕೊಂಡು ಅವರಿಗೆ ಸಮವಸ್ತ್ರನ, ಇವತ್ತಿಗೂ ಕೂಡ ದಶಮಾನೋತ್ಸವ ಸಮವಸ್ತ್ರವೆಂತಲೇ ಉಂಟು, ಇವತ್ತಿಗೂ ಅದು ಕಂಟಿನ್ಯೂಷನ್ ಆಗಿದೆ ಅಲ್ಲಿ ಹೋದಾಗ ಶಾಲೆಯಲ್ಲಿ. ಆ ರೀತಿ ಮಾಡಿಕೊಂಡು ಟೈ, ಬೆಲ್ಟು, ಶೂ ನಮ್ಮ ಮಕ್ಕಳೇ. ಆಮೇಲೆ ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ಮಕ್ಕಳು ಜಾಸ್ತಿ ಆಗಬೇಕು ಅಂತೇಳಿ ಯಾರು ನಮ್ಮ ಪರಿಸರದ ಮಕ್ಕಳಿದ್ದಾರೆ, ನಮ್ಮ ತರಗತಿಗೆ 1ನೇ ತರಗತಿಗೆ ಸೇರಿದರೆ ಅವರಿಗೆ 1,000 ರೂಪಾಯಿ ನಮ್ಮ ಲೆಕ್ಕದಲ್ಲಿ ಡೆಪಾಸಿಟ್ ಅಂತ. ಅದು ನಮ್ಮ ಕೆಲವು STMC ಇವರಿಗೆ ಅವರು ಹೇಳುವಂಥ ಅಪ್ಪೆಮ್ಮೀರ್ನ ಪುದಾಡು ಸರ್, ಅಪ್ಪೆಮ್ಮೀರ್ನ ಪುದಾರಡು ಈ ಶಾಲೆಗೆ ಏತು ಬರ್ಪೇರು ಜೋಕುಲು ಅಕ್ಲ ಕಡೆ 1,000 ದೀಪೆ ಅಂತ. ಇದು
ನನ್ನ ಮಾತಿಗೆ ಅವ್ರು ಹೇಳೋದು. ಆವಾಗ ಅವರು 1 ವರ್ಷ, ನಾನು ಅಂದರೆ 1 ವರ್ಷ ಅವರ ಹೆಸರಲ್ಲಿಟ್ಟರೆ ಆವಾಗ ಏನಾಯಿತು, 7 ಮಕ್ಕಳು ಜಾಯ್ನ್ ಆದರು. ಅವರು 7,000, ಈಗ 16, ಈಗ 7 ಮಕ್ಕಳು ನಮಗೆ ಬಂತು. ಆಮೇಲೆ ಬಾಕಿ 10-16 ಮಕ್ಕಳು ಜಾಯ್ನ್ ಆದರು. ಇಲ್ಲದಿದ್ದರೆ 1-2 1ನೇ ತರಗತಿಗೆ. ಆ ರೀತಿಯ ಬೆಳವಣಿಗೆ ಆಗಿ 112 ಮಕ್ಕಳಾದರು. ಅಂದರೆ ಸಹೋದ್ಯೋಗಿಗಳು, ಶಾಲಾಭಿವೃದ್ಧಿ ಸಮಿತಿ ಮತ್ತು ಊರಿನವರನ್ನು ಸೇರಿಕೊಂಡು, ಮತ್ತು ನಮಗೆ ಮುಖ್ಯೋಪಾಧ್ಯಾಯನಿಗೆ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತ ಒಂದು ಕಲ್ಪನೆ ಬೇಕು. ಅದಕ್ಕೆ ಎಷ್ಟೇ ಎಂಥ ತೊಡರು ಬಂದರೂ ಕೂಡ ಎದುರಿಸ್ತೇನೆ ಎಂಬ, ಯಾಕೆಂದರೆ ನಾನು ಮಾಡುವಂಥ ಕೆಲಸ ಸತ್ಯದ ಕೆಲಸ, ನಿಸ್ವಾರ್ಥ ಸೇವೆ, ಶೈಕ್ಷಣಿಕ ಸೇವೆ, ದೇವರ ಸೇವೆ, ಮಕ್ಕಳ ಸೇವೆ, ಮತ್ತೇನು ನಮಗೆ ಹೆದರಿಕೆ? ಆ ರೀತಿ ಮಾಡಿಕೊಂಡು ಬಂದಿದ್ದೇನೆ. ಹೌದು ಸರಿ. ಆಗ್ಲೇ ಮಾತಾಡ್ತಾ ಇದ್ವಿ ನಿಮ್ಮ ನಾಯಿಲಾ ಶಾಲೆಯ ಬಗ್ಗೆ. ನಾಯಿಲಾ ಶಾಲೆಯಲ್ಲಿ ಅದೆಷ್ಟೋ ಅಭಿವೃದ್ಧಿಗಳನ್ನ ಮಾಡಿದ್ದೀರಾ ತಾವು. ಮುಖ್ಯೋಪಾಧ್ಯಾಯರಾಗಿ ಅಲ್ಲಿ ಸೇವೆಯನ್ನ ಸಲ್ಲಿಸ್ತೀರಾ ಸರ್. ಮುಖ್ಯೋಪಾಧ್ಯಾಯರಾಗಿ, ಶಿಕ್ಷಕರಾಗಿ ಈ ಎರಡೂ ಕೂಡ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು? ಮುಖ್ಯೋಪಾಧ್ಯಾಯರಾಗಿ ಇರುವಂಥ ಜವಾಬ್ದಾರಿಗಳು ಅಂತ ಹೇಳಿದ್ರೆ, ನಮಗೆ ಶಾಲೆಯ ಒಂದು ಅಭಿವೃದ್ಧಿಯ ಕಡೆಗೆ ಶಿಕ್ಷಕರಾಗಿ ಶಿಕ್ಷಕರ ಸಂಖ್ಯೆಯನ್ನು ಜಾಸ್ತಿ ಮಾಡಬೇಕು. ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗ ಸರ್ಕಾರ ಶಿಕ್ಷಕರನ್ನು ಕೊಡ್ತಾರೆ. ಅಲ್ಲಿ ಇದ್ದದ್ದು 2 ಶಿಕ್ಷಕರು, 2 ಶಿಕ್ಷಕರು ಮತ್ತೊಬ್ಬ ನಾನು, 3 ಜನ. ಇದರಲ್ಲಿ ಏನು ಮಾಡ್ಬೋದು ಅಂಥೇಳಿ ನಾನು ಮತ್ತೆ ಯೋಚನೆ ಆಯಿತು. ನನಗೆ ಮಕ್ಕಳನ್ನು ಬೇರೆ ಕಡೆಯಿಂದ ಹಾಸ್ಟೆಲ್ಗೆ, ಸರ್ಕಾರಿ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ಇತ್ತು ಪಾಂಡಮಂಗಳೂರು, ಅಂದರೆ ಸಾಧಾರಣ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ. ಆ ಶಾಲೆಯಲ್ಲಿ ಅಲ್ಲಿಗೆ ಒಂದು ಬಂದಂಥ ಹಾಸ್ಟೆಲಿಗೆ ಬಂದಂಥ ಮಕ್ಕಳನ್ನು ನಮ್ಮ ಶಾಲೆಗೆ ಕರ್ಕೊಂಡು ದಾಖಲು ಮಾಡಿದೆ. ದಾಖಲು ಮಾಡುವಾಗ ಏನಾಯಿತು, ಆ ವರ್ಷ 3 ಇದ್ದದ್ದು 4 ಆಯಿತು. ಮತ್ತೆ ನಾವು ಏನು ಮಾಡಿದೆವು, STMCಯನ್ನು ನಾನು ಫಸ್ಟ್ ಹೇಳಿದ್ದನ್ನೇ, ಶಾಲೆ ಉಳಿಬೇಕಿದ್ರೆ ಮಕ್ಕಳು ಬೇಕು, ಮಕ್ಕಳು ನಮ್ಮ ಸಂಪತ್ತು, ಶಾಲೆಗೆ ಮಕ್ಕಳೇ ಸಂಪತ್ತು. ಮಕ್ಕಳು ಇಲ್ಲದಿದ್ದರೆ, ನಮ್ಮ ಊರಿನಲ್ಲಿ ಮಕ್ಕಳು ಈಗ ಇರುವಂಥದ್ದು ಗಂಡ ಹೆಂಡತಿಗೆ 1 ಮಗು, 2 ಮಕ್ಕಳು. ಅದು ಇಲ್ಲದಾಗ ನಾವೇನು ಮಾಡ್ಬೋದು, ಕಟ್ಟದಿಂದ ತರುವ, ಅದು ಸಾಧ್ಯನಾ? ಪ್ರಯತ್ನ ಮಾಡೋಣ ಹಾಗಂತೇಳಿ ನಾವು ಒಂದು ಒಳ್ಳೆ ಮುದ್ರಿಕೆಯನ್ನು ಮಾಡಿದೆವು. ಶಾಲೆಯ ಸವಲತ್ತುಗಳು ಅದು ಇದೆಲ್ಲ ಮಾಡಿ ಪೂರಕವನ್ನು ಮಾಡಿಕೊಂಡು ನಾವು STMC ಜೀಪೆಲ್ಲ ಮಾಡಿಕೊಂಡು ಸಕಲೇಶ್ಪುರ, ಹಾಸನ, ಮೂಡಿಗೆರೆ ಅಲ್ಲೆಲ್ಲ ಹೋಗಿ ತಿರುಗಾಡಿ ನಮ್ಮ ಶಾಲೆಯ ಪ್ಯಾಂಪ್ಲೆಟನ್ನು ಕೊಟ್ಟು ಆ ಮೂಲಕ ನಾವು ಹಾಸ್ಟೆಲಿಗೆ ಉಚಿತವಾಗಿ ಜಾಯಿನ್ ಮಾಡಲಿಕ್ಕೆ ನಾವು ಇದು ಮಾಡಿದೆವು. 50 ಮಕ್ಕಳ ಸಂಖ್ಯೆ ಹಾಸ್ಟೆಲಿಗೆ ಜಾಯಿನ್ ಆಗಲಿಕ್ಕೆ ಆಮೇಲೆ ಭರ್ತಿ ಆಯಿತು ಅಲ್ಲಿ 50, ಆದರೆ ನಮ್ಮ ಲೋಕಲ್. ಒಟ್ಟು ಈ ರೀತಿ 120 ಮಕ್ಕಳವರೆಗೆ ನನ್ನ ಆ ಸೇವಾವಧಿಯಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಯಿತು. ಇದನ್ನು ಕಂಡು ಏನಾಯಿತು, ನನಗೆ ಬೆಂಗಳೂರು ಮಿರರ್ ಪತ್ರಿಕೆ ಅಲ್ಲಿ ಬೆಂಗಳೂರಿನವರು ಅವರು ಫೋನ್ ಮಾಡಿ, ಸರ್ ದಿಸ್ ಈಸ್ ದ ಒಂದು ಫ್ಯಾಂಟಾಸ್ಟಿಕ್, ಒಂದು ಶಾಲೆಯನ್ನು ಉಳಿಸಬೇಕಿದ್ರೆ ನಿಮ್ಗೆ ಯಾವ ಥರ ಐಡಿಯಾ ಬಂತು? ನಮಗೆ ಐಡಿಯಾ ಅಲ್ಲ ಸರ್, ನಮಗೆ ಏನು ಅಂತ ಹೇಳಿದ್ರೆ ಊರು ಶಾಲೆ ಬೆಳಗಬೇಕು, ಮತ್ತು ಮಕ್ಕಳಿಗೆ ಎಲ್ಲಿ ಆದರೆ ಅಲ್ಲಿ ಕಾಪಿ ತೋಟದಲ್ಲಿ ಏನು ಅಂತ ಹೇಳಿದ್ರೆ ಒಂದು ಫೈಲ್ ಆದರೆ ಅಥವಾ ಹೋಗೋದಿದ್ದರೆ ಅವರು ಪುನಃ ವಾಪಸ್ ಶಾಲೆಗೆ ಹೋಗುವಂಥ ಕ್ರಮ ಇಲ್ಲ ಅಲ್ಲಿ. ನಾನು ಅದನ್ನು ಹೇಳಿದ ಮೇಲೆ ಈ ಅಲ್ಲಿಯ ಪೇರೆಂಟ್ಗಳಿಗೆ ಆಸೆ ಉಂಟು, ಆದರೆ ಮಕ್ಕಳೇ ಒಂದು ಉದಾಸೀನ ಇದರಲ್ಲಿ ಹೋಗುವಂಥ ಇದು ಕಡಿಮೆ. ಆ ರೀತಿ ಒಂದು ಜಾಯಿನ್ ಆಯಿತು, ಮಕ್ಕಳ ಸಂಖ್ಯೆ ಜಾಸ್ತಿ ಆಯಿತು. ಇದನ್ನು ಕಂಡು ಅಲ್ಲಿ ಒಂದು ಪ್ರೀತಿ ಅಂತ ಮಹಾಲಕ್ಷ್ಮಿ BDS ಅಂತ ಒಬ್ಬರು ಇವರಿದ್ದಾರೆ, ನಾಯಿಲ ಶಾಲೆಯ ಮಕ್ಕಳ ಒಂದು ಒಳ್ಳೆಯ ಅಭಿವೃದ್ಧಿ ಆಗ್ತಾ ಉಂಟು ಮಾರ್ಯಾರೆ ಅಂಥೇಳಿ 3 ದಿವಸ ಪ್ರವಾಸವನ್ನು ಇದು ಒಳ್ಳೆಯ ಬಸ್ಸಲ್ಲಿ ನಮಗೆ ಉಚಿತವಾಗಿ ಎಲ್ಲ ಮಕ್ಕಳು ಅಲ್ಲೂ ಬರುವಂಥ ಮಕ್ಕಳು, ಯಾಕಂದರೆ ದೊಡ್ಡ ಮಕ್ಕಳನ್ನೇ 4, 5, 6, 7, 60 ಮಕ್ಕಳನ್ನು ಹಾಕಿ 3 ದಿವಸ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅವರು ತಿರುಗಿಸಿಕೊಟ್ಟಿದ್ದಾರೆ. ಆ ರೀತಿ ಅಂದರೆ ನಾವು ಕೆಲಸ ಮಾಡಿದಾಗ ಊರಿನವರು ಇದೊಂದು. ಆಮೇಲೆ ಇದರ ವಿಷಯವನ್ನು ಕಂಡು ಈ ಶಶಿಕಿರಣ್ ಶೆಟ್ಟಿ ಅಂತ ನಮ್ಮ ಮಂಗಳೂರು ಇಲ್ಲಿ ಪಕ್ಕದಲ್ಲಿ SKS ಅಂತ ಉಂಟು, ಶಶಿಕಿರಣ್ ಶೆಟ್ಟಿ ಅಂತ, ಅವರು ನಾನು ಈ ಮಕ್ಕಳಿಗೆ ಬಂದಂಥ ಮಕ್ಕಳಿಗೆ ಅಂದರೆ ಆವಾಗ 10ನೇ ವರ್ಷ ದಶಮಾನೋತ್ಸವ ಆಗುವಾಗ ಸಮವಸ್ತ್ರವನ್ನು ಮಾಡಬೇಕು ಅಂತ, ಯಾಕೆಂದರೆ ಹಳ್ಳಿಯಿಂದ ಬರುವಂಥದ್ದು ಅಷ್ಟೇ ಅವರಿಗೆ ಒಂದೇ ಬಟ್ಟೆ ಅಂಥ ಪರಿಸ್ಥಿತಿಗೆ ಮಕ್ಕಳಿಗೆ ಒಂದು ಹುಟ್ಟಿದ ಅದು ಒಂದು ಕತೆ ಉಂಟು ಅದರಲ್ಲಿ.
ಹುಟ್ಟಿದ ಹಬ್ಬ ಆಚರಣೆ ಮಾಡುವಾಗ ಕೆಲವು ಮಕ್ಕಳು ಊರಿನ ಲೋಕಲ್ ಒಂದು ಮಕ್ಕಳಿದ್ದರೆ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅವ್ರಿಗೆ ಹೊಸ ಬಟ್ಟೆ ಕೇಕ್ ತಂದು ಕಟ್ ಮಾಡುವಾಗ ನಮ್ಮ ತರಗತಿಯಲ್ಲಿ ಆದಂಥ ಒಂದು ಅಳ್ಳಿಕ್ಕೆ ಕೂಗಲಿಕ್ಕೆ ಶುರುವಾಯಿತು. ಹೀಗೆ ಹೇಳುವಾಗ ನೋಡಿದರೆ ಅಪ್ಪ ಇಲ್ಲ, ಅದಕ್ಕೆ ಬಟ್ಟೆ ಕೊಡುವಂಥ ಇದಿಲ್ಲ. ಅವಳು ಬರ್ತ್ಡೇಗೆ ನನಗೆ ಅಂಥದ್ದು ಇಲ್ಲ, ಇಷ್ಟರವರೆಗೆ ಮಾಡಲಿಲ್ಲ. ಬರ್ತ್ಡೇ ಎಂಬುದುಂಟು ಆದರೆ ಇಲ್ಲ ಅಂತ. ಇದನ್ನು ಕಂಡು ನಾನು ರಾಜಲಕ್ಷ್ಮಿ ಸೆಂಟರ್ ಅಂತ ಅಲ್ಲಿ ಹೋಗಿ ನಮ್ಮ ಸ್ಟಾಫು, ಆಮೇಲೆ ನಾನು ಹೋದ್ಮೇಲೆ ಮತ್ತೆ 4 ಜನ ಜೆಂಟ್ಸ್, ನಾವು ಇಬ್ಬರು ಮತ್ತೆ ಎಕ್ಸ್ಟ್ರಾ ಬಂದೆವು. 5 ಒಂದು ರೆಡಿಮೇಡ್ ಶಾಪ್ಗಳಿಗೆ ಹೋಗಿ, ಸರಿ ಈ ಥರ ಇದೆ ಪರಿಸ್ಥಿತಿ. ನಿಮಗೆ ಈ ಸೈಜ್ ಚಿಕ್ಕದು ದೊಡ್ಡದು ಬಿಸಾಡ್ತಿರಲ್ಲ, ಬಿಸಾಡೋದಲ್ಲ ಎಂಥದ್ದು ಇರುತ್ತೆ ಅಂಥ ಬಟ್ಟೆಗಳನ್ನು ಕೊಡಿ, ದತ್ತು ಅದನ್ನು ಕೊಡಿ, ಅದನ್ನು ನಾವು ಮಕ್ಕಳಿಗೆ ಹಾಕ್ತೇವೆ ಅಂತ ಆ ರೀತಿ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟೆವು. ಅದೇ ಶಶಿಕಿರಣ್ ಶೆಟ್ಟಿ ಅಂತ ನಾನು ಹೇಳಿದ್ದೆ ನೋಡಿ, ಇಲ್ಲಿ ಕೋಟ್ಯಾಧಿಪತಿ ಅವರು ದಶಮಾನೋತ್ಸವ ಸಮವಸ್ತ್ರ ಒಂದು ಎಲ್ಲ ಮಕ್ಕಳಿಗೆ ಒಂದೇ ರೀತಿಯ ಸಾಧಾರಣ 1 ಲಕ್ಷಕ್ಕಿಂತ ಮೇಲೆ ಆಗ್ಬೋದು ಸ್ಟಿಚ್ಚಿಂಗ್ ಸಮೇತ ಮಾಡಿ ಇದು ಕೊಟ್ಟರು. ಮತ್ತು ಕೊನೆಗೆ ಏನು ಮಾಡಿದರು, ಈ ಶಾಲೆಯನ್ನು ನಾನು ದತ್ತು ತಗೊಳ್ತೇನೆ ಅಂತ ಅದರ ಪ್ರೊಸೀಡ್ ಎಲ್ಲ ಆಯಿತು. ಸಾಧಾರಣ 5 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಶಾಲೆಯನ್ನು ನಾನು ದತ್ತು ತಗೊಳ್ತೇನೆ ಅಂತ. ಅದಕ್ಕೆ ಆವಾಗ DC ಯಲ್ಲೇ ಬಂದಿದ್ದರು ವಿಸಿಟ್ ಆದಾಗ ಕೆಲವರು ಏನು ಮಾಡಿದರು, ಅಲ್ಲಿ ನಮ್ಮ ಕೈತಲ್ಲ ಗೌರ್ಮೆಂಟ್ ಲ್ಯಾಂಡ್ ಎಲ್ಲ ಎಕ್ವೈರಿ ಆಗ್ತದೆ. ಅವರು ಏನು ಮಾಡಿದರು ಅಂತ ಹೇಳಿದರೆ, ಆಶ್ರಮದ ಥರ ವೃದ್ಧಾಪ್ಯವನ್ನು ಇರುವಂಥದ್ದು ಮಕ್ಕಳು, ಘಟ್ಟದ ಎಷ್ಟೋ ಮಕ್ಕಳಿರ್ತಾರೆ, ಆ ಮಕ್ಕಳನ್ನು ಇಲ್ಲಿ ಕರ್ತರೋದು. ಸಂಜೆ ಹೊತ್ತು ಭಜನೆ, ಆಮೇಲೆ ವೃದ್ಧಾಪ್ಯ, ಅವರ ತಂದೆ ತಾಯಿ ವೃದ್ಧಾಪ್ಯದ್ದು ಗೋಶಾಲೆ, ಇವುಗಳನ್ನೆಲ್ಲ ದೊಡ್ಡ ಪ್ರಾಜೆಕ್ಟ್ ಆಗಿತ್ತು. ನಮಗೇನಾಯಿತು, ನನ್ನ ಕಾರು ನಾನು ಅದಕ್ಕಾಗಿಯೇ ಮಕ್ಕಳಿಗೋಸ್ಕರವೇ ನಾನು ಓಮಿನಿಯನ್ನು ಖರೀದಿ ಮಾಡಿದೆ. ಯಾಕೆಂದರೆ ನನಗೆ ಮಕ್ಕಳು ಬಂದಿದ್ದಾರೆ, ಅವರನ್ನು ಇಲ್ಲಿಯವರೆಗೆ ಕರ್ಕೊಂಡು ಬರಬೇಕು. ನನಗೆ 1-2 ಕಿಲೋಮೀಟರ್ ಪಾಣಮಂಗ್ಳೂರಿಗೆ ಹೋಗಿ ಪಾಣಮಂಗ್ಳೂರಿನಿಂದ ನನ್ನ ಶಾಲೆಗೆ ಕರ್ಕೊಂಡು ಬಂದು ಸಂಜೆ ಶಾಲೆ ಬಿಟ್ಟಾದಮೇಲೆ ಪುನಃ ಅವರನ್ನು ನಾನು ಹಾಸ್ಟೆಲ್ಗೆ ಬಿಡ್ತಿದ್ದೆ. ನನ್ನ ಖಾಸಗಿ ಇದರಿಂದ ಬಿಡ್ತಿದ್ದೆ. ಇದರಿಂದಾಗಿ ಅವರಿಗೆ ಈ ವಿಚಾರ ಗೊತ್ತಾಗಿ ಇದನ್ನೇ ದತ್ತು ತಗೊಳ್ಳುವ, ಶಾಲೆಗೆ ಒಂದು ಒಳ್ಳೆ ರೀತಿ ಹಾಸ್ಟೆಲ್ ಇಲ್ಲೇ ಮಾಡುವ ಹಾಗೆ ಪ್ರಾಜೆಕ್ಟ್ ಎಲ್ಲ ಆಯಿತು. ಆ ರೀತಿಯಾಗಿ ಕೆಲವರು ಊರಿನ ಸ್ವಲ್ಪ ಅದು ನಾನು 4 ವರ್ಷ ಆಯಿತು, 5 ವರ್ಷ ಮತ್ತು ನಾನು ಅಲ್ಲಿಂದ ಆಯಿತು, ಈಗ ಅಲ್ಲಿ ಇದೆ. ಬಟ್ ಈ ರೀತಿ ಅಭಿವೃದ್ಧಿಯ ಕೆಲಸಗಳು ನಿಲ್ಲಿಲ್ಲ. ಮತ್ತು ಆ ಬದಿಗೆ ಒಂದು ಕಡೆ ಅಲ್ಲಿ ಆಚೆ ಒಂದು ಊರುಂಟು, ಬೋಳಂಗಡಿ ಅಂತ ಒಂದುಂಟು. ಬೋಳಂಗಡಿಯಲ್ಲಿ ಮಕ್ಕಳಿದ್ದಾರೆ, ಈಚೆ ಬರಲಿಕ್ಕೆ ಆಗೋದಿಲ್ಲ. ಯಾಕೆ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿದರೆ, ಒಂದು ದೊಡ್ಡ ತೋಡು ಉಂಟು, ತೋಡಿಗೆ ಇದಿಲ್ಲ, ಎಂತ ಹೇಳ್ತಾರೆ, ಕಾಲು ಸಂಕ ಇಲ್ಲ. ಕಾಲು ಸಂಕ ಉಂಟು, ಕಾಲು ಸಂಕದೆ ಅದಕ್ಕೆ ಹಿಡಿ ಇಲ್ಲ. ಇದನ್ನು ನಾನು ಪ್ರಾಜೆಕ್ಟಲ್ಲಿ ಇದು ಮಾಡುವಾಗ ಇದೇ ಶಶಿಕಿರಣ್ ಶೆಟ್ಟಿ ಯಾವುದೆಲ್ಲ ನಿಮಗೆ ಬೇಸಿಕ್ ಬೇಕು ಅಂತ ಹೇಳಿಕೊಂಡು ಅವರೆಲ್ಲ ಇದನ್ನೆಲ್ಲ ಕಾಲು ಸಂಕ, ಮಕ್ಕಳಿಗೆ ಶೂಸು, ಪುಸ್ತಕ, ಕಂಪ್ಯೂಟರ್, ಏನು ಟೀಚಿಂಗ್ ಮೆಟೀರಿಯಲ್ಸ್ ಬೇಕು ಅದನ್ನೆಲ್ಲ ಕೊಟ್ಟು ಒಂದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ನಾಯಿಲ ಶಾಲೆಯನ್ನು ಮಾಡಲಾಗಿದೆ. ಸರ್, ಈಗ ನಾಯಿಲ ಶಾಲೆಯಲ್ಲಿ ನೀವು ಪ್ರಥಮವಾಗಿ ಸರ್ಕಾರಿ ಶಾಲೆಯಲ್ಲಿ ವೆಬ್ಸೈಟ್ ಅನ್ನು ತಯಾರು ಮಾಡ್ತೀರಾ, ಇದೊಂದು ಆಲೋಚನೆ ಈಗ ಬಂತು ಸರ್? ಯಾಕಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಒಂದು ಕಂಪ್ಯೂಟರ್ ಜ್ಞಾನ ಬೇಕು ಅಂತ, ಆವಾಗ ಟಿ ವಿ ಇತ್ತು, ಕಂಪ್ಯೂಟರ್ ಜ್ಞಾನ ಬೇಕು ಅಂತ ಹೇಳಿ ಏನು ಮಾಡಿದ್ದು, ಆವಾಗ ನಮ್ಮಲ್ಲಿ ಅಶೋಕ್ ಕೊಲ್ಪೆ ಅಂತ ಇದ್ದರು. ಅಶೋಕ್ ಕೊಲ್ಪೆಯ ತಂಗಿ ಬಾಂಬೆಯಲ್ಲಿ ಇರೋದು. ಈ ದಶಮಾನೋತ್ಸವಕ್ಕೆ ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಇದ್ದಾಗ, ನನಗೆ ಕಂಪ್ಯೂಟರ್ ತರಗತಿಯನ್ನು ಮಾಡಬೇಕು ಅಂತ ಇದ್ದಾಗ ಬಾಂಬೆಗೆ ನಾವು ಮತ್ತು ಹೋಗಿ ಅಲ್ಲಿಂದ ಕಂಪ್ಯೂಟರನ್ನು ಹೊತ್ತುಕೊಂಡು ತಂದಿದ್ದೇವೆ, ರೈಲು ಎಲ್ಲ ಹಾಕಿ. ಈ ರೈಲಿನಲ್ಲಿ ನಮ್ಮ ವೆಬ್ಸೈಟನ್ನು ಇಂಟರ್ನೆಟ್ ಮುಖಾಂತರ ತೋರಿಸಬೇಕು ಮಕ್ಕಳಿಗೆ, ಮತ್ತು STMC ಇದೇನು, ನಮ್ಮ ಪ್ರಾಜೆಕ್ಟ್ ಏನು ಎಂಬುದನ್ನು ವೆಬ್ಸೈಟಲ್ಲಿ ಹಾಕಬೇಕು ಅಂತೇಳಿ ಯೋಚನೆ ಮಾಡಿ, ಇದರಿಂದ ಏನಾಯಿತು, ಅದು ಪ್ರಚಾರ ಅಂತೇಳಿ ಅಲ್ಲ, ನಮ್ಮ ಮಕ್ಕಳು ಎಲ್ಲ ಮಕ್ಕಳ ವಿವರ ಅದರಲ್ಲಿ ಉಂಟು ವೆಬ್ಸೈಟಲ್ಲಿ. STMC ಅವರೆಲ್ಲ ವಿವರ ವೆಬ್ಸೈಟಲ್ಲಿ ಉಂಟು. ಅದನ್ನು ನಾವು ಸ್ಕೂಲ್ ಖಾಸಗಿ ಶಾಲೆಯಲ್ಲಿ ನೋಡ್ಬೋದು, ಅದನ್ನ ಸರ್ಕಾರಿ ಶಾಲೆಯಲ್ಲೂ ಮಾಡಬೇಕು ಅನ್ನುವಂಥದ್ದು ನಿಮ್ಮದೊಂದು ಕಲ್ಪನೆ ಇತ್ತು. ಆದ್ಮೇಲೆ ನಿನಾದ ಅನ್ನುವಂಥ ಪತ್ರಿಕೆಯನ್ನ ಬಿಡುಗಡೆ ಮಾಡ್ತೀರಾ, ಇದ್ರ ಬಗ್ಗೆ ಹೇಳಿ. ಯಾಕಂತ ಹೇಳಿದ್ರೆ, ಮಕ್ಕಳಿಗೆ ಸೃಜನಾತ್ಮಕ ಶಕ್ತಿ, ಮಕ್ಕಳು ಕಲಿಯುವುದರಲ್ಲಿ
ಆರ್ಟಲ್ಲಿ, ಡ್ರಾಯಿಂಗಲ್ಲಿ ಎಲ್ಲರೂ ಇರ್ತದೆ. ಈ ಪ್ರವಾಸ ಕಥನ, ಪ್ರವಾಸ ಹೋದಾಗ ಇದನ್ನೆಲ್ಲ ಒಂದು ರೀತಿಯ ಪತ್ರಿಕೆ ಮುಖಾಂತರ ಮಾಡುವ ಅಂತ. ನಾದ ಅಂತ ಹೇಳಿದ್ರೆ ಸ್ವರ, 7 ಸ್ವರಗಳು, ಸಪ್ತ ಸ್ವರಗಳು. ಹಾಗೆ 7ನೇ ತರಗತಿನ ಹೊರಗಿನ ಮಕ್ಕಳಿಗೆ ಆ ಒಂದು ಹೆಸರನ್ನು ಇಟ್ಟು ನೀನಾದ ಅಂತ ಮಾಡಿ ವಾರ್ಷಿಕ ಉತ್ಸವ ದಿವಸ ನಾನು ಅದನ್ನು ಪಬ್ಲಿಷ್ ಮಾಡಿ. ಅದರಲ್ಲಿ ಏನು ಅಂತೇಳಿದ್ರೆ, ಒಂದು ನಮ್ಮ ಶಾಲೆಯ ಶಾಲೆಯ ಪ್ರಾಜೆಕ್ಟ್ಗಳು, ಈವರೆಗೆ ನಡೆದು ಬಂದಂಥ ದಾರಿ, ಯಾರೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ, ಮತ್ತು ಮಕ್ಕಳ ಚಿತ್ರಕಲೆ, ಅವರು ಮಾಡಿದಂಥ ಚಿತ್ರಕಲೆಗಳು, ಮತ್ತು ಪ್ರವಾಸ ಕಥನ, ಅವರು ಪ್ರವಾಸದಲ್ಲಿ ಅನುಭವಿಸಿದಂತಹ ಇದು, ಮತ್ತು ಸ್ಪೋರ್ಟ್ಸ್ ಗೇಮ್ಸ್ನಲ್ಲಿ ಬಂದಂಥ ಮಕ್ಕಳು, ಅವುಗಳನ್ನೆಲ್ಲ ಒಂದು ಪತ್ರಿಕೆ ಮುಖಾಂತರ. ಅದಕ್ಕೂ ಕೂಡ ಏನು ಅಂತ ಹೇಳಿದ್ರೆ ಫುಲ್ಲು ಸ್ಪಾನ್ಸರ್, 1 ರೂಪಾಯಿ ಖರ್ಚಿಲ್ಲ. ಕೆಲವು ಸಾಹಿತಿಗಳೆಲ್ಲ ಆವಾಗ ಎಷ್ಟು 1,000 ಪ್ರಿಂಟ್ ಮಾಡಲಿಕ್ಕೆ 3,500 ರೂಪಾಯಿನೇ ಬಿದ್ದಿದೆ ಒಬ್ಬರೇ, ಬರೋ ವರ್ಷದ ನಾನು ಅಂತ ಹೇಳೋದು. ಹಾಗೆ ಪ್ರತಿ ವರ್ಷ ನಿನಾದ ಪತ್ರಿಕೆ ಪ್ರಕಟ ಆಗ್ತಾ ಇತ್ತು. ಅದು ಸಂಗ್ರಹ ಯೋಗ್ಯವಾದಂಥ ಪತ್ರಿಕೆ ಆಗ್ತಾಯಿತ್ತು. ಮತ್ತು ಮಕ್ಕಳಿಗೆ ನನ್ನ ಚಿತ್ರ ಒಂದು ಪೇಪರ್ನಲ್ಲಿ ಬರೋದು, ಅದು ಒಂದು ಖುಷಿಯಲ್ಲ, ಆ ಒಂದು ಆಸೆ ಇತ್ತು, ಮಾಡುತ್ತಾ ಇದ್ದೆ. ಮತ್ತು ನಾಯಿಲ ಶಾಲೆ ಆದಮೇಲೆ ಯಾವ ಶಾಲೆಗೆ ಬರ್ತೀರಾ? ನಾಯಿಲ ಶಾಲೆ ಆಗ್ತಾ ಇರುವಾಗ ಒಂದು 9 ಅಂದರೆ ಒಂದು ಸಂಗತಿ ಆಯಿತು. ಏನು ಅಂತ ಹೇಳಿದ್ರೆ, ಅದರ ಪಕ್ಕದಲ್ಲಿ ಕಕ್ಕೆ ಪದವು ಶಾಲೆ ಅಂತ ಉಂಟು. ಅಲ್ಲಿ ಕಕ್ಕೆ ಪದವು ಶಾಲೆಯಲ್ಲಿ 18 ಸ್ಟಾಫ್ ಇದ್ದರು. ಏನೋ ಕಾರಣಾಂತರದಿಂದ 18 ಜನ, ಸಾಧಾರಣ 300 ಇರುವಂಥ ಮಕ್ಕಳಲ್ಲಿ 4 ಶಿಕ್ಷಕ ಇದ್ದರು. 4 ಟ್ರಾನ್ಸ್ಫರ್ ಗಲಾಟೆ ಎಲ್ಲ ಆಗಿ ಅಲ್ಲಿಯ STMC ಅವ್ರು ಏನು ಮಾಡೋದು, ಲಾಕ್ ಇಂಥ ಗೇಟಿಗೆ ಬೀಗ ಹಾಕ್ತೇವೆ, ಮುಚ್ಚುತ್ತೇವೆ, ನಮಗೆ ಶಿಕ್ಷಕರನ್ನು ಕೊಡಬೇಕು ಅಂತ. ಆವಾಗ DDPI ಮುಖಾಂತರ BO ಒಬ್ಬರು ನನಗೆ ಹೇಳಿದರು, ನಮ್ಮ BO ಮನೆ ಹತ್ತಿರ ಅವರು, ನಾರಾಯಣ್ರೇ ನಿಮಗೆ ಬೈಕ್ ಉಂಟು ಸರ್, ನನಗೊಂದು ಹೆಲ್ಪ್ ಮಾಡ್ತೀರಾ? ಎಂತ ಸರ್ ಹೆಲ್ಪು? ಶಾಲೆ ಮುಚ್ಚಲಿಕ್ಕಾಗಿದೆ, ನಮ್ಗೆ ಅಲ್ಲಿಗೆ ಒತ್ತಡ ಉಂಟು, ಏನಾದರೂ ಮಾಡಿ ಅಲ್ಲೊಂದು ಇನ್ಚಾರ್ಜ್ ಆಗಿ ನೀವು ಹೋಗ್ತೀರಾ? BO ಅಲ್ಲ ಸರ್, ನೀವು ಹೋಗೋದಕ್ಕೆ ನಮಗೆ, ಅದಂದರೆ ಕಾಡು ದಾರಿ, ಕೊಡ್ಡೆಮಲೆ ಕಾರಿಂಜದಲ್ಲಿ 3 ಕಿಲೋಮೀಟರ್ ದಾರಿ ಉಂಟು, ಹೋಗಲಿಕ್ಕೆ ಯಾರು ಕತ್ತಲೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಓಕೆ ಸರ್ ಆಯಿತು ಅಂತ ಹೇಳಿದೆ. ಹಾಗೆ ನಾನು ಸಾಧಾರಣ 9 ತಿಂಗಳು ಅಲ್ಲಿ, ಇಲ್ಲಿಂದ ನಾಯಿಲದಿಂದ ನಾನು ಅವರಿಗೋಸ್ಕರ ಅಲ್ಲಿಗೆ ಕಕ್ಕೆ ಪದವು ಶಾಲೆ, ಗ್ರಾಮಾಂತರ ಶಾಲೆ, ಅಲ್ಲಿ ಹೋದ ಮೇಲೆ ಅಲ್ಲಿಯ ಅದೇ ಈಗ ಮುಖ್ಯೋಪಾಧ್ಯಾಯ ಹೇಗಿತ್ತು ನೋಡಿ, ಅಲ್ಲಿ ಗ್ರೈಂಡರ್ ಇರಲಿಲ್ಲ. ನನ್ನ ತಮ್ಮನ ಕಡೆಯಿಂದ ಗ್ರೈಂಡನ್ನು ಇದು ಮಾಡಿಸಿ ಬಿಸಿ ಊಟಕ್ಕೆ, ಮತ್ತು ಈ ಗ್ರಾಮೀಣ ಅಲ್ಲಿ ಧರ್ಮಸ್ಥಳ ಗ್ರಾಮೋದ್ಯೋಗಿ ಅಂತ ಅವರನ್ನು ಆದಿತ್ಯವಾರ, ನಾನು ಅಂದರೆ ಅಲ್ಲಿ ಮನೆ ಮಾಡಿದ್ದೆ, ರೂಮ್ ಮಾಡಿದ್ದೆ, ವಾರಕ್ಕೊಮ್ಮೆ ಮನೆಗೆ ಹೋಗ್ತಾ ಇದ್ದೆ, ಮಾಡಿ ಶಾಲೆಯ ಜಾಗದಲ್ಲಿ ತರಕಾರಿಯನ್ನು ಬೆಳೆಸ್ತಾ ಇದ್ದೆ. ಬೆಳೆಸಲಿ ಅಂದರೆ ಅವರು ಬರ್ತಿದ್ರು, ಅವರ ಜೊತೆಗೆ ನಾವು, ಯಾಕೆಂದರೆ ನಾವು ಇದ್ದರೆ ಅವರು ಇರ್ತಾರೆ ನೋಡಿ, ಆ ರೀತಿ ಮಾಡ್ತಿದ್ದೆ. ಹಾಗೆ ಮಾಡಿದ ಮೇಲೆ ಅಲ್ಲಿ 9 ತಿಂಗಳು ನಾನು ಅಲ್ಲಿ ಕಕ್ಕೆ ಪದವು ಮಾದರಿ ಶಾಲೆಯಲ್ಲಿ ಇದ್ದೆ. ಅಲ್ಲಿ ನಾನು ಈಚೆ ಬರುವಾಗ ಸಾಧಾರಣ ಒಂದು 7-8 ಟೀಚರ್ಸ್ ಕರೆಕ್ಟಾಗಿ ಬಂದರು. ಆಮೇಲೆ ಮುಖ್ಯೋಪಾಧ್ಯಾಯರು ಕೂಡ ಒಬ್ಬರು, ನಾನು ಇನ್ಚಾರ್ಜಿಗೆ ಹೋದವರು, ಮತ್ತೊಬ್ಬರು ಮುಖ್ಯೋಪಾಧ್ಯಾಯರಾಗಿ ಬರಲಿಕ್ಕಾಗ ಒಬ್ಬರು ಸರ್ ಅಂತ ಹೇಳಿದರು. ಅಂತ ಹೇಳಿದರೆ, ಆ ಕಕ್ಕೆ ಪದವು ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅವರು ಇಲ್ಲಿಂದ ಬರೋದು, ಮನೆ ಮಾತ್ರ ಒಗ್ಗದಲ್ಲಿ, ಬೆಳ್ತಂಗಡಿಯಿಂದ ಬರೋದವರು. ಅವರು ಏನು ಅಂತ ಹೇಳಿದ್ರೆ, ನಾನು ಅಲ್ಲಿಗೆ ಹೋಗೋದಿಲ್ಲ, ಅಲ್ಲಿ ನನಗೆ ಆಗಲಿಕ್ಕಿಲ್ಲ, ನಾನು ರಾಜೀನಾಮೆ ಕೊಟ್ಟು ಮನೆಯಲ್ಲಿರ್ತೇನೆ ಅಂತ ಇದಾಯಿತು. ಅಷ್ಟೊತ್ತಿಗೆ BO ಆಫೀಸಲ್ಲಿ ಹೇಳಿದರೆ, ಎಂಥದ್ದು ಮಾರ್ಯಾರೆ, ಅಲ್ಲಿ ನಾರಾಯಣ ಮಾಸ್ಟರ್ ಇದ್ದಾರೆ, ಅವರು ಇರುವಾಗ ನಿಮಗೆ ಹೆದರಿಕೆ ಯಾಕೆ? ನಾರಾಯಣ ಮಾಸ್ಟರ್ ಅವರು ಸ್ಕೌಟಲ್ಲಿ ಇಲ್ಲ ಇದ್ದರು. ಆಮೇಲೆ ನಾನಿದ್ದೇನೆ ಅಂತ ಹೇಳಿಕೊಂಡು ಡ್ಯೂಟಿಗೆ ಜಾಯ್ನ್ ಆದರು. 2 ವರ್ಷ ಕಂಪ್ಲೀಟ್ ಮಾಡಿದರು. ಹಾಗೆ ನಾನು ಅಲ್ಲಿ ಅವ್ರ ಡ್ಯೂಟಿಗೆ ಆಯ್ತು, ಅವರಿಗೆಲ್ಲ ಕೆಲಸ 2 ವರ್ಷಗಳಲ್ಲಿ ಕೂಡ ಆಡಿಟ್ ಆಗಲಿ ಎಲ್ಲ ಕೆಲಸಗಳನ್ನು ನಾನು ಎಲ್ಲ ಮಾಡಿ ಹೆಲ್ಪ್ ಎಲ್ಲ ಮಾಡ್ತಿದ್ದೆ. ಇದರಿಂದಾಗಿ ಅಲ್ಲಿಂದಾಗಿ ನಾನು ಮತ್ತೇನಾಯಿತು ಅಂತ ಹೇಳಿದ್ರೆ, ಈ ಪ್ರಮೋಷನ್ ಆಗಿ ಗ್ರಾಮಾಂತರದಿಂದ ನಗರಕ್ಕೆ ಅಂತ ಒಂದು ಆಪ್ಷನ್ ಉಂಟು. ಗ್ರಾಮಾಂತರದ ಯಾರು ಹೆಡ್ ಮಾಸ್ಟರ್ಗಳು ಕೆಲಸ ಮಾಡ್ತಾರೆ ಅವರಿಗೆ ನಗರಕ್ಕೆ ಒಂದು ಆಪ್ಷನ್ ಉಂಟು. ಆವಾಗ ನಾನು ಮಿಜಾರನ್ನು ಆಯ್ಕೆ ಮಾಡಿಕೊಂಡು ಬಂದೆ. ಹಾಗೆ ಅದು ಗ್ರಾಮಾಂತರ ಕಕ್ಕೆ ಪದವು, ಇದು ನಗರ. ಅದೇ ಸರ್, ಅದರ ಬಗ್ಗೆ ಮಾತಾಡೋದಾದ್ರೆ ಈಗ ಗ್ರಾಮೀಣ ಮತ್ತು ನಗರ ಶಿಕ್ಷಣಕ್ಕಿರುವಂತಹ ವ್ಯತ್ಯಾಸಗಳೇನು ಸರ್? ಗ್ರಾಮಾಂತರದ ಶಾಲೆಗಳಿಗೆ ಮತ್ತು ನಗರದ ಶಾಲೆಗಳಿಗೆ,
ಗ್ರಾಮಾಂತರದ ಶಾಲೆಗಳಿಗೆ ಈಗ ಅದೇನು ಅಷ್ಟು ದೊಡ್ಡ ಇದಾಗಿರಲಿಲ್ಲ. ಆಗಿನ ಕಾಲದಲ್ಲಿ ಅಂತ ಹೇಳಿದ್ರೆ ಸವಲತ್ತುಗಳು ಎಲ್ಲ ಸ್ವಲ್ಪ ಕಡಿಮೆ ಅಂತೇಳಿ ಅಷ್ಟೇ. ಸವಲತ್ತುಗಳ ಬಗ್ಗೆ ಒಂದು ಇಂಟರ್ನೆಟ್ ಮುಖಾಂತರ ಹಾಗೆ ಈಗ ಉಂಟು. ಈಗ ನಮಗೆ ಎಲ್ಲ ತರಗತಿಗೆ ಸ್ಮಾರ್ಟ್ ಕ್ಲಾಸ್ ಎಲ್ಲ ಇದೆ. ಪೇಟೆಯಲ್ಲಿ ಅದು ಸ್ಮಾರ್ಟ್ ಕ್ಲಾಸ್ ಓಕೆ. ಈಗ ನಮಗೆ ಮಿಜಾರ್ ಶಾಲೆಯಲ್ಲಿ ಆದರೆ ಸ್ಮಾರ್ಟ್ ಕ್ಲಾಸ್ ಮಾಡಬೇಕು ಅಂತೇಳಿ ಆಳ್ವಾಸ್ ಸರ್ನ ಯಾರನ್ನು ಕೇಳಿದರೆ ಅವರು ಓಕೆ ಮಾಡಿಕೊಂಡು ಇದು ಮಾಡ್ತಾರೆ. ಯಾವುದೇ ಪ್ರಾಜೆಕ್ಟ್ ಬಂದರೂ ಕೂಡ ಸರ್ ನಮ್ಮಿಂದ ಎಂತ ಬೇಕು ಅಂತ ಕೇಳ್ತಾರೆ. ನಿಮ್ಮ ಪತ್ರಿಕೋದ್ಯಮದ ಒಂದು ಬ್ಯಾಚ್ ಬಂದು ನಮ್ಮಲ್ಲಿ, ಸರ್ ನಿಮಗೆ ನಮ್ಮ ಅನುಕೂಲ ನಮ್ಮದು ಒಂದು ಇಷ್ಟು ಅಂತ ಫಂಡ್ ಉಂಟು ಸರ್, ಆಳ್ವಾಸಿನಲ್ಲಿ ನಾವು ಇಷ್ಟೆಲ್ಲ ನಾವು ಮಾಡಿದ್ದೇವೆ, ನಮಗೆ ಒಂದು ಫಂಡ್ ಉಂಟು, ನಾವು ನಿಮಗೆ ಯುಟಿಲೈಸ್ ಮಾಡ್ತೇವೆ, ನಾವು ಏನು ಕೊಡ್ಬೋದು. ನಾವು ಆವಾಗ ಮೈಕ್ ಸೆಟ್ಟನ್ನು ನಾನು ಹೇಳಿದ್ದೆ. ಈಗ ಇರುವಂಥ ಶಾಲೆಯಲ್ಲಿರುವಂಥ ಮೈಕ್ ಸೆಟ್ಟು ಆಳ್ವಾಸ ವಿದ್ಯಾಸಂಸ್ಥೆಯವರು ಕೊಟ್ಟಂಥದ್ದು. ಯಾಕೆ ಮಕ್ಕಳಿಗೆ ಬೆಳಿಗ್ಗೆ ವಾರ್ತೆ ಓದಲಿಕ್ಕೆ ಅದು ಅವರ ಸ್ವರವನ್ನು ಹೊರಗಡೆಯಿಂದ ಕೇಳುವಾಗ ಅವರಿಗೊಂಥರ ಖುಷಿ. ಯಾವುದೇ ಆಗಿಲ್ಲ, ಒಂದು MC ಮಾಡಲಿಕ್ಕೆ ಅದಕ್ಕಾಗಿ ಒಂದು ಪ್ರಯೋಜನ ಆಗಿದೆ. ಅದು ಗ್ರಾಮಾಂತರದಿಂದ ಮತ್ತು ನಗರಕ್ಕೆ ಅಷ್ಟೇ. ಬೇರೆ ವ್ಯತ್ಯಾಸ ಅಂತ ಹೇಳಿದ್ರೆ ನಮಗೆ ಶಿಕ್ಷಕರಾದವರಿಗೆ ಹೌಸ್ ರೆಂಟ್ ಅಂತ ಉಂಟು. ಹೌಸ್ ರೆಂಟ್ ಅಂತ ಹೇಳಿದ್ರೆ ಮನೆ ಭತ್ಯೆ ಅಂತ. ಗ್ರಾಮಾಂತರದ ಶಾಲೆಗಳಲ್ಲಿ ದುಡಿಯೋವರಿಗೆ ಮನೆ ಭತ್ಯೆ ಸ್ವಲ್ಪ ಕಡಿಮೆ, ಖರ್ಚು ಕಡಿಮೆ ಅಂತ. ಇಲ್ಲಿ ಪೇಟೆಯಲ್ಲಿ ಎಲ್ಲವೂ ದುಡ್ಡಿಗೆ ಆಗಬೇಕಲ್ಲ, ಹಾಗೆ ಸ್ವಲ್ಪ ಜಾಸ್ತಿ ಅಂತ. ಹಾಗೆ ನಾನು ಅಂತೂ ದೊಡ್ಡ ಶಾಲೆಯನಿಗೆ ಸಿಕ್ಕಿದೆ ನನಗೆ, ಮಿಜಾರ ಶಾಲೆ. ಸರ್, ಈಗ ಮತ್ತೊಂದು ನಿಮಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಶಿಕ್ಷಕ ಪ್ರಶಸ್ತಿ ಅನ್ನುವಂಥದ್ದು ಸಿಕ್ಕಿದೆ. ಇದ್ರ ಬಗ್ಗೆ ಹೇಳಿ ಸರ್. ನಿಮ್ಮ ಒಂದು ಶಿಕ್ಷಣ ವೃತ್ತಿಯಲ್ಲಿ ಸಾರ್ಥಕತೆಯ ಭಾವ ತಂದು ಕೊಡುವಂಥದ್ದು, ಇದರ ಬಗ್ಗೆ. ನನಗೆ ನಿಜವಾಗಿ ನಾಯಿಲ ಶಾಲೆಯಲ್ಲಿ ಇರುವಾಗಲೇ ನಾನು ಪ್ರಶಸ್ತಿಗಾಗಿ ನಾನು ಹಿಂದೆ ಓಡಿದವನಲ್ಲ, ಕೆಲಸಗಳನ್ನು ನಾನು ಮಾಡ್ತಾ ಇದ್ದೆ. ಆವಾಗ ಈಗ ಇರುವ ಕೆಲವು ಈಗಂತಲೇ ಅಲ್ಲ, ಈ ನನ್ನ ಕೆಲಸದಲ್ಲಿ ನನಗೆ ತೃಪ್ತಿ ಇತ್ತು, ಅದನ್ನೆಲ್ಲ ನಾನು ಡಾಕ್ಯುಮೆಂಟ್ ರೀತಿಯಲ್ಲಿ ಮಾಡ್ತಾ ಇದ್ದೆ. ಹೇಳ್ತಾಯಿದ್ರು, ನಾವು ಪ್ಲಾಸ್ಟಿಕ್ ಅವೇರ್ನೆಸ್ ಇರ್ಬೋದು, ಗಿಡ ನೆಡುವಂಥದ್ದು ಇರ್ಬೋದು, ಎಲ್ಲವನ್ನು ನಾನು ಡಾಕ್ಯುಮೆಂಟ್ ರೂಪದಲ್ಲಿ ಇಡ್ತಾಯಿದ್ದೆ. ಇದನ್ನು ಕೆಲವರು ಬಂದಾಗ ನೀವು ಯಾವಾಗಲೇ ನಿಮಗೆ ರಾಜ್ಯ ಪ್ರಶಸ್ತಿ ಸಿಗಬೇಕಿತ್ತು ಸರ್, ನೀವು ಅದರಿಂದ ಪ್ರಯತ್ನ ಮಾಡಲಿಲ್ವಾ, ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕಿತ್ತು. ದುಡ್ಡು ಖರ್ಚು ಮಾಡೋದು ಪ್ರಶಸ್ತಿ ಬರುವಂಥದ್ದಲ್ಲ. ನಮಗೆ ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ, ನಮ್ಮನ್ನು ಗುರುತಿಸುವವರಿದ್ದಾರೆ. ಆ ರೀತಿಯಾಗಿ ನಮಗೇನಾಗಿತ್ತು ಅಂತಂದರೆ, ನಾನು ಹೇಳಬಾರ್ದು, ಶಿಕ್ಷಣ ಇಲಾಖೆಯಲ್ಲಿ, ನಮ್ಮ ಇಲಾಖೆಯಲ್ಲಿ ನಾವು 2 ಜನ ಇದ್ದದ್ದು ಶಿಕ್ಷಕ ಪ್ರಶಸ್ತಿಗೆ ಅರ್ಜಿ ಹಾಕಿದವರು. ನನ್ನನ್ನು ನೋಡಿದರೆ ಯಾರು ಮಾಡ್ಬೋದಿತ್ತು, ಆದರೆ ಪ್ರಶಸ್ತಿ ಬಂದದ್ದು ಮತ್ತೊಬ್ಬರಿಗೆ. ಅದು ಏನಾಯಿತು, ಪ್ರಶಸ್ತಿ ಬಂದಾಗ ನನಗೆ ಕೊಡದೆ ಅವ್ರಿಗೆ ಕೊಟ್ಟಾಗ ಏನಾಯಿತು, ಅವರು ಟೀಕೆಗೆ ಗುರಿಯಾದರು. ಎಲ್ಲಿ ಪ್ರಶಸ್ತಿಗೆ ಅಂತಹ ವಾರಕ್ಕೊಮ್ಮೆ ಬರುವಂಥ ಶಿಕ್ಷಕರಿಗೆ, ವಾರಕ್ಕೆ ಒಮ್ಮೆ ಶಾಲೆಗೆ ಬರುವಂಥ ಶಿಕ್ಷಕರಿಗೆ ಕೊಡೋದಾ, ಅಥವಾ ಇಷ್ಟರವರೆಗೆ ಆಡಿಟಿನಲ್ಲಿ ಎಂಥದ್ದು ಅಂಥವರಿಗೆ ಶಿಕ್ಷಕ ಕೊಡೋದಾ, ಪತ್ರಿಕೆಯವರು ಇವರು ಮತ್ತು ಸಂಜೆ ಎಲ್ಲಿರುವ ಅಂಥವರಿಗೆ ಕೊಡೋದಾ? ಹಾಗಂತೇಳಿ ನಾನು ಅದೇ ಕಾಪಿಯನ್ನು ನಾನು ಏನಪ್ಪಾಯ ಅವರೊಂದು ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಒಂದು ಶಿಕ್ಷಕರ ಪ್ರಶಸ್ತಿ ಇತ್ತು, ಅದಕ್ಕೆ ನಾನು ಕೊಟ್ಟಂಥ ಇದನ್ನು ಅಲ್ಲಿಗೆ ಒಂದು ಕೊಟ್ಟು ಬಿಟ್ಟಾಗ ಏನಾಯಿತು, ಅಲ್ಲಿ 152 ಶಿಕ್ಷಕರ ಇದು ಬಂದಿತ್ತು. 152 ಬರುವಾಗ ನನಗೆ ಕಾಲ್ ಮಾಡಿ ಹೇಳಿದರು, ಸರ್ ನೀವು ಆಯ್ಕೆಯಾಗಿದ್ದೀರಿ. ಮತ್ತು ಅವರು ತುಂಬ ಸ್ಟ್ರಿಕ್ಟ್ ಹೇಳಿದ್ದೀನಿ, ಇದು ಕೊಟ್ಟು ಪುನಃ ವಾಪಸ್ ಇಂಪ್ಲೆನ್ಸ್ ಮಾಡಿದರೆ ನಿಮ್ಮನ್ನು ಅಲ್ಲೇ ಕಟ್ ಮಾಡ್ತೇವೆ, ನಮಗೆ ಎಂತಕ್ಕೆ ಅಂತೇಳಿ, ನಾವು ಕೆಲಸ ಮಾಡ್ತಾ ಇರುವವರಿಗೆ ಹಾಕಿ ಅಂತೇಳಿ ಆ ರೀತಿ ನಾನು ಹಾಕಿ ಅದೇ ನವೆಂಬರ್ 14ನೇ ದಿವಸ ಶಿಕ್ಷಕ ಪ್ರಶಸ್ತಿ ಕೂಡ ಅದು ಕೂಡ ದೊಡ್ಡ ಮೊತ್ತ. ಇಲ್ಲಿ ಕೇವಲ 3,000 ಆದರೆ ಇಲ್ಲಿ ದೊಡ್ಡ 10,000 ರೂಪಾಯಿ ಮೊತ್ತ ಪ್ರಶಸ್ತಿ, ಇದೆಲ್ಲ ಭಾರಿ ಗೌಚಿಯಲ್ಲಿ ನಮಗೆ ಇದನ್ನು ಮಾಡಿದರು. ಅದೇ ನಾನು ಹೇಳೋದು, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕ ಕೆಲಸವನ್ನು ಮಾಡಿದರು ಪ್ರಶಸ್ತಿಗಾಗಿ ಅಂತ ಅದರ ಹಿಂದೆ ಹೋದವರು ಇರ್ತಾರೆ. ನಮಗೆ ಪ್ರಶಸ್ತಿ ಬೇಡ, ಪ್ರಶಸ್ತಿ ಹುಡುಕಿಕೊಂಡು ಬಂದಾಗೆ ಬಂದಿದೆ. ಹಾಗೆ ಪ್ರಶಸ್ತಿಗಂತೇಳಿ ಅಲ್ಲ, ಆತ್ಮತೃಪ್ತಿ ನಮಗೆ ಬೇಕು ಸರ್, ಅಷ್ಟೇ. ಸರ್, ಈಗ ಸರ್ಕಾರಿ ಶಾಲೆ ಅನ್ನುವಂಥದ್ದು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಅಳಿವು ಉಳಿವಿನ ಹಂತದಲ್ಲಿರುವಂಥದ್ದು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರಿ ಸರ್, ಇದಕ್ಕೆ ಸರ್ಕಾರಿ ಶಾಲೆ ಅಳಿವು ಮತ್ತು ಉಳಿವು ಉಳಿಸಲಿಕ್ಕೆ ತುಂಬ ಕಷ್ಟ ಇದೆ. ಯಾಕಂತ ಹೇಳಿದ್ರೆ
ಸರ್ಕಾರದ ನೀತಿ ನಿಯಮಗಳು, ಸರ್ಕಾರದಲ್ಲಿ ಶಿಕ್ಷಕರು ನಿವೃತ್ತಿ ಆದರೆ ನೇಮಕಾತಿ ಮಾಡಲಿಕ್ಕೆ ಅವರಲ್ಲಿ ಇಲ್ಲ. ಅನುದಾನ ಕೊಡಬೇಕು ಅಂತ ಉಂಟು, ಅನುದಾನ ಇಲ್ಲ. ಶಾಲೆಗೆ ಅಭಿವೃದ್ಧಿ ಆಗಬೇಕು, ಒಂದು ರೀಪು ಪಕ್ಕಾಸು ಗಿಪ್ಪಾಸು ಒಂದು ದುರಸ್ತಿ ಮಾಡಬೇಕು ಅಂತ ಅದಕ್ಕೆ ದುಡ್ಡಿಲ್ಲ. ಬಿಸಿ ಊಟ ಅಂತ ಮಾಡ್ತಾರೆ, ಬಿಸಿ ಊಟ ಕೊಡ್ತಾ ಇದ್ದಾರೆ, ಸಮರ್ಪಕವಾಗಿ ಮಾಡಲಿಕ್ಕೆ ಸರಿಯಾದಂಥ ಅನುದಾನ ಇಲ್ಲ. ಇದರಿಂದ ಏನಾಗಿದೆ, ಶಿಕ್ಷಕರು ಶಾಲೆಯಲ್ಲಿ ಇಲ್ಲದೇ ಹೋದರೆ ತಮ್ಮ ಪೇರೆಂಟ್ಗಳು ಮಕ್ಕಳನ್ನು ಕಳಿಸೋದಿಲ್ಲ. ಆ ರೀತಿಯಾಗಿ ಅದು ಖಾಸಗಿ ಮತ್ತು ಸರ್ಕಾರಿ ಶಾಲೆಗೆ ಉಳಿವು ಅಂತ ಹೇಳಿದ್ರೆ ಮಕ್ಕಳಿಗೆ ಬರಲಿ. ಶಿಕ್ಷಕರೇ ಇಲ್ಲದಿದ್ದರೆ ನಮ್ಮ ಶಾಲೆಯಲ್ಲಿ ಬೇರೆ ಎಷ್ಟೋ ಕಡೆಗಳಲ್ಲಿ ದಿವಸಕ್ಕೆ ಮತ್ತು ಎಷ್ಟು ಶಾಲೆಗಳನ್ನು ಮುಚ್ಚಿದ್ರ ಸರ್ಕಾರಕ್ಕೆ ಅಷ್ಟು ಲಾಭ. ಯಾಕೆಂತ ಹೇಳಿದ್ರೆ 3 ಮಕ್ಕಳಿಗೆ ಪಾಠ ಮಾಡಲಿಕ್ಕೆ 2 ಟೀಚರ್ ಇರ್ತಾರೆ. ಆ 3 ಮಕ್ಕಳನ್ನು ಬರದ ಬಂಡ್ಲಿ ಮಾಡಿ ಈ 2 ಜನರನ್ನು ಅಲ್ಲಿಗೆ ಹೋಗ್ಬೋದು. ಒಂದು ಶಾಲೆಯೂ ಮುಚ್ಚಿತು. ಹಾಗೆ ನೋಡಿ, ದಿನಾ ಪೇಪರಲ್ಲಿ ಬರುತ್ತೆ 2 ಮುಚ್ಚಿತು 3 ಮುಚ್ಚಿತು ಸರ್ಕಾರಿ ಶಾಲೆ ಅಂತ. ಈಗ ಖಾಸಗಿ ಶಾಲೆ ಕೂಡ ಹಾಗೆ. ಖಾಸಗಿ ಶಾಲೆಯಲ್ಲಿ ಶಿಕ್ಷಕರು ನಿವೃತ್ತರಾದರೆ ಇಷ್ಟರವರೆಗೂ ಒಂದು 10-15 ವರ್ಷ ಆಯಿತು ನೇಮಕಾತಿ ಇಲ್ಲ. ಮತ್ತು ಹೇಗೆ ಉಳಿವು ನಾವೆಲ್ಲ ಪ್ರಯತ್ನ ಪಟ್ಟಿದ್ದೇವೆ. ಇನ್ನು ಸರ್ಕಾರವೇ ಉಳಿಸಲಿಕ್ಕೆ ಈಗ KPS ಶಾಲೆ ಅಂತ ಉಂಟು, ಮೂಡಬಿದ್ರೆ ಮಿಜಾರ್ ಶಾಲೆಯಲ್ಲಿ ಗ್ರಾಮಕ್ಕೆ ಒಂದು ಶಾಲೆ ಅಂತೇಳಿ ಅಲ್ಲ, ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಶಾಲೆ ಅಂತ ಉಂಟು. ಈ ಒಂದು ಶಾಲೆಯಲ್ಲಿ ಏನು ಮಾಡಬೇಕು, ಎಲ್ಲಿ ಶಾಲೆ ಹತ್ತಿರದಲ್ಲಿ ಮಕ್ಕಳು ಸಂಖ್ಯೆ ಕಮ್ಮಿ ಆದ್ರೆ ಆ ಮಕ್ಕಳನ್ನು ಇಲ್ಲಿಗೆ ಜಾಯಿನ್ ಮಾಡೋದು, ಬಸ್ಸಿನ ವ್ಯವಸ್ಥೆಯನ್ನು ಮಾಡೋದು. ಅದು KPSಸಿನ ಇದು. ಈ ರೀತಿ ಆದರೆ ಅಲ್ಲಿ ಸಂಗೀತದ ಶಿಕ್ಷಕ, PT ಶಿಕ್ಷಕ, ಕರಾಟೆ ಶಿಕ್ಷಕ, ನೃತ್ಯ ಶಿಕ್ಷಕ, ಎಲ್ಲ ಶಿಕ್ಷಕರನ್ನು, ಸ್ವಿಮ್ಮಿಂಗ್ ಪೂಲ್ ಸಮೇತ ಅದರಲ್ಲಿ ಇದೆ ಅವರ ಪ್ರಾಜೆಕ್ಟ್ ಪ್ರಕಾರ, KPS ಪ್ರಕಾರ. ಅದು ಯಾವಾಗ ಅಂತೇಳಿಲ್ಲ, ಆದರೆ KPS ಅಂತ ಮಾಡುವಾಗ ಆ ರೀತಿ ಅದರ ಪ್ರಾಜೆಕ್ಟನ್ನು ಮಾಡಿದ ಮೇಲೆ ಅದು ಇಂಪ್ಲಿಮೆಂಟ್ ಮಾಡಬೇಕಿತ್ತು. ನಮಗೆ ಫಸ್ಟಿಗೆ 5 ಕೋಟಿ ಪ್ರಾಜೆಕ್ಟ್ ಅಂತ ಇತ್ತು, ಆದರೆ ವರ್ಷಕ್ಕೆ 2 ಲಕ್ಷ ಬರೋದು. LKG UKG ಶಾಲೆಯನ್ನು ಮಾಡಬೇಕು ಅಂತ ಬಂದಿದೆ. ಅದು ಉಳಿವು ಮಾಡಲಿಕ್ಕೆ. ಹಾಗಾಗಿ ಈಗ ಉಳಿವು ಪ್ರಯತ್ನ ಇದೆ, ಕಷ್ಟ ಇದೆ. ಸಮಾಜವನ್ನು ಒಗ್ಗೂಡಿಸಬೇಕು, ದಾನಿಗಳನ್ನು ಸಂಗ್ರಹಿಸಬೇಕು, ಅದು ಎಲ್ಲ ಹೊತ್ತಿಗೆ ದೊಡ್ಡ ಮೊತ್ತಕ್ಕೆ ಅದು ಕಷ್ಟ. ಹಾಗೆ ಸರ್ಕಾರಿ ಶಾಲೆಯನ್ನು ಸರ್ಕಾರವೇ ಉಳಿಸಬೇಕೇ ಹೊರತು ಸಮಾಜ. ಸರ್, ಅದರ ಬಗ್ಗೆನೇ ಕೇಳೋದಾದರೆ ನಿಮ್ಮ ಪ್ರಕಾರ ಯಾವ ರೀತಿಯಾದಂಥ ಬೆಳವಣಿಗೆ ಆದರೆ ಸರ್ಕಾರಿ ಶಾಲೆ ಉಳಿಬೋದು ಅನ್ನುವಂಥದ್ದು? ನೋಡಿ, ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಪ್ರತಿಭಾವಂತ ಶಿಕ್ಷಕರ ನೇಮಕ ಆಗ್ತದೆ. ಏನಂತ ಹೇಳಿದರೆ, ಖಾಸಗಿ ಶಾಲೆಯಲ್ಲಿ ಖಾಲಿ ಡಿಗ್ರಿ ಮಾಡಿ ಜಾಬಿಗಾಗಿ ಬರುವವರು, ಇದು ಹಾಗಲ್ಲ. ಒಳ್ಳೆ ಮೆರಿಟ್ ಆಗಿ ಬರುವಂಥ ಶಿಕ್ಷಕರು, ವೆಲ್ ಟ್ಯಾಲೆಂಟೆಡ್ ಅಂತ ಹೇಳ್ತೇವೆ. ಇಂಥ ಟ್ಯಾಲೆಂಟೆಡ್ ಶಿಕ್ಷಕರನ್ನು ಇಟ್ಟುಕೊಂಡು ಶಾಲೆಗೆ ಉತ್ತಮವಾದಂಥ ಸವಲತ್ತುಗಳು, ಈಗ ಸ್ಮಾರ್ಟ್ ಕ್ಲಾಸ್, ಫರ್ನಿಚರ್, ಶಿಕ್ಷಕರು. ಈಗ ಡೆಲ್ಲಿಯಲ್ಲಿ ಎಷ್ಟೋ ಮಾದರಿ ಶಾಲೆಗಳಿವೆ, ಅದೀಗ ನಾಟ್ ಮ್ಯಾಚ್ಲೆಸ್ ಅಂತ ಆಗಿದೆ. ಖಾಸಗಿ ಶಾಲೆಗಳನ್ನು ಇದು ಮಾಡಿ ಸರ್ಕಾರವೇ ಶಾಲೆಯನ್ನು ಮಾಡಿದೆ. ಯಾಕೆ ನಮ್ಮದು ಮಾಡಬಾರದು? ಎಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಉದ್ಯೋಗ, ಇದು 3 ಪ್ಲಸ್. ಎಲ್ಲಿ ಶಿಕ್ಷಣ ಕರೆಕ್ಟ್ ಉಂಟಾ ಅಲ್ಲಿ ಆರೋಗ್ಯವು ಸುಧಾರಿಸ್ತದೆ. ಯಾಕಂದರೆ ಮಕ್ಕಳಿಗೆ ಸರಿಯಾದಂಥ ತರಬೇತಿ, ಸರಿಯಾದ ಫುಡ್ಡು. ಈಗ ಇದು ಹೇಳ್ತಾರೆ, ಏನು ಅಂತ ಹೇಳಿದರೆ, ನಿರ್ಜಲೀಕರಣ ಅಥವಾ ಸಪುರಾಗೋದು, ಹೊಟ್ಟೆಗಿಲ್ಲ ಅಥವಾ ಪೌಷ್ಟಿಕಾಂಶದ ಕೊರತೆ ಇರುವಂಥದ್ದು. ಈಗ ನೋಡಿ, ಇವರು ಅಜಿಮ್ ಪ್ರೇಮ್ಜಿ ಮೊಟ್ಟೆಯನ್ನು ಕೊಟ್ಟಿದ್ದಾರೆ, ವಾರದ 5 ದಿವಸವೂ ಮೊಟ್ಟೆ ಅಂತ. ಅದು ಉಳಿವಿಗೋಸ್ಕರ ಕೊಟ್ಟದ್ದು. ಇದನ್ನೇನು ಮಾಡಬೇಕು ಸರ್ಕಾರ? ಅದನ್ನು ನೋಡಿ, ಕೊಟ್ಟವರು ಇರ್ತಾರೆ. ಈಗ ಸರ್ಕಾರ ಜೊತೆಗೆ ಈಗ ನಮ್ಮ MRPL ಅಂತ ಒಂದು ಸಂಸ್ಥೆ ಇದೆ. MRPL ಸಂಸ್ಥೆಯವರು ಕೂಡ ಇದಕ್ಕಾಗಿ ಏನು ಉಳಿವಿಗಾಗಿ ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಮಾಡಿಕೊಂಡು ಮಾಡ್ಬೋದು. ಅಂತೂ ಮುಖ್ಯವಾಗಿ ನಾನು ಹೇಳುವುದಾದರೆ ಸರ್ಕಾರದ ಪಾತ್ರ ತುಂಬ ಇದೆ ಉಳಿವಿಗಾಗಿ. ಅವರಿಗೆ ಉಳಿಸು. ಇದು ಏನಾಗಿದೆ, ತಾರತಮ್ಯ ಮತ್ತು
ಸರ್ಕಾರ ಶಿಕ್ಷಣದಿಂದ ಸರ್ಕಾರಕ್ಕೆ ಲಾಭ ಇಲ್ಲ ಅಂತ ತಿಳ್ಕೊಳ್ತದೆ. ಖಾಸಗಿಯವರಿಗೆ ಅದೇ ಮಂತ್ರಿ ಮಹೋದಯರ ಹೆಸರಿನಲ್ಲಿ ತುಂಬ ಶಾಲೆಗಳಿವೆ. ಅವರು ಅದನ್ನು ಬಿಸ್ನೆಸ್ ರೂಪದಲ್ಲಿ ಮಾಡಿದ್ದಾರೆ. ಅವರಿಗೆ ಶಿಕ್ಷಣ ಸಮಾಜಕ್ಕೆ ಬೇಕು ಅಂತೇಳಿ ಅಲ್ಲ, ಅವರ ಇದಕ್ಕೆ ಮಾಡಿದ್ದಾರೆ. ಮತ್ತು ನಮ್ಮ ಲೋಕಲ್ ಕೂಡ ಹಾಗೆ, ಮನೆಯಲ್ಲಿ ಇಂಗ್ಲೀಷ್ ಗಂಧಗಾಳಿಗೆ ಗೊತ್ತಿಲ್ಲದಿದ್ದರೂ ಕೂಡ ನಾವು ಇಂಗ್ಲೀಷ್ ಶಾಲೆಗಳಿಗೆ ಕಳಿಸ್ತೇವೆ. ಅದೇ ಸರಕಾರಿ ಶಾಲೆಗೆ ಅಲ್ಲಿ ಶಿಕ್ಷಣ ಮಾತ್ರ ಅಲ್ಲ, ಸಂಸ್ಕೃತಿ, ಟ್ಯಾಲೆಂಟ್ ಎಲ್ಲವೂ ಒಂದು ಕಟ್ಟುಪಾಡಿಲ್ಲ. ನಿಮಗೆ ಅದೇ ಒಂದು ಖಾಸಗಿ ಶಾಲೆಯ ಮಕ್ಕಳಿಗೆ ನೆಲದಲ್ಲಿ ನಡೀಲಿಕ್ಕೆ ಅಥವಾ ನೀರಿನಲ್ಲಿ ನಡೀಲಿಕ್ಕೆ, ಮಳೆಯ ಅನುಭವ, ರಸ್ತೆಯಲ್ಲಿ ಹೋಗುವಂಥದ್ದು, ಗದ್ದೆಯಲ್ಲಿ ಹೋಗುವಂಥದ್ದು ಅದು ಯಾವುದಿಲ್ಲ. ಅದು ಮನೆಯವರೆಗೆ ಅವರು ಇದರಲ್ಲೇ ಹೋಗಬೇಕು. ಕಾಗೆ ಪಕ್ಷಿ ಅದನ್ನು ನೋಡುವಂಥ ಇದೇ ಇಲ್ಲ. ಅದೇ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅದರ ಜಾಲಿಯಲ್ಲಿ ಹೋಗ್ತವೆ. ಸರ್, ಈಗ ಕಡೆಯದಾಗಿ ಕೇಳೋದಾದ್ರೆ ಮುಂಬರುವ ಶಿಕ್ಷಕರಿಗೆ ನೀವು ಏನೊಂದು ಕಿವಿ ಮಾತನ್ನು ಹೇಳ್ತೀರಾ ಅನ್ನುವಂಥದ್ದು? ಸರಿ, ನಾನು ಹೇಳುವಂಥದ್ದು ಇಷ್ಟೇ. ಮುಂಬರುವಂಥ ಶಿಕ್ಷಕರಿಗೆ ನೀವು ಶಿಕ್ಷಕ ವೃತ್ತಿಯನ್ನು ಪ್ರೀತಿಸಬೇಕು. ಮಕ್ಕಳಿಗೆ ವಿನೂತನವಾದಂತಹ ಶಿಕ್ಷಣವನ್ನು ಕೊಡಬೇಕು. ಏನು ಅಂತೇಳಿದರೆ, ಮುಖ್ಯವಾಗಿ ಪತ್ರಿಕೆಗಳನ್ನು ಓದುವುದು, ನಾಲೆಜ್, ಎಷ್ಟು ನಾಲೆಜ್ ಹೊರಗಿನ ಇದರಲ್ಲಿ ಖಾಸಗಿಯಲ್ಲಿ ಅಥವಾ ಏನು ನಾವು ತಿಳ್ಕೊಳ್ತೇವೆ. ಈಗ ಉದಾಹರಣೆಗೆ A1 ಅಂತ ಹೇಳ್ತೇವೆ, ಆರ್ಟಿಫಿಷಿಯಲ್, ಅವುಗಳು ನಮ್ಮ ಮಕ್ಕಳಿಗೆ ಬರಲಿ. ಇಂಟೆಲಿಜೆಂಟ್ ಎಂಥದ್ದು ಅವುಗಳನ್ನು ಮೊದಲು ಬಾಕಿ ಶಾಲೆಗೆ ಹೋಗೋದಕ್ಕಿಂತ ಮೊದಲು ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಬರಲಿ. ಅಂತಹ ಶಿಕ್ಷಕರು ನಮ್ಮಲ್ಲಿರುವಂಥ ಶಿಕ್ಷಕರಿಗೆ ಏನು ಕೊರತೆ ಇಲ್ಲ. ವೆಲ್ ಅವರು ಅಷ್ಟು ಮೇಧಾವಿಗಳಿದ್ದಾರೆ. ಆ ಮೇಧಾವಿಗಳ ಶಿಕ್ಷಣವನ್ನು ಶಿಕ್ಷಕರಿಗೆ ಸಮಾಜವನ್ನು ಗುರುತು ಅಥವಾ ಇವರು ಇದು ಮಾಡಬೇಕು. ಸರ್ಕಾರ ಅವರನ್ನು ಅಡಾಪ್ಟ್ ಮಾಡಿಕೊಂಡು ಅಥವಾ ಅವರಿಂದ ಪ್ರಯೋಜನ ಮಾಡಿಕೊಳ್ಬೇಕು. ಈಗ ನಮ್ಮದು ನಿವೃತ್ತಿ ಆಗಿದೆ, ಆದರೆ ಈಗ ನೀವು ಹೇಳಿದಂಥದಕ್ಕೆ ಶಿಕ್ಷಣವನ್ನು ಒಂದು ವೇಳೆ ಅದೇ ಹೇಳ್ತಾರೆ, ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದರೆ, ಡ್ಯಾಮ್ ಕಟ್ಟಿ ಡೆಮಾಲಿಷ್ ಆದರೆ ಅಲ್ಲಿಯ ಒಂದು ಗ್ರಾಮ ನಾಶ ಆಗಬಹುದು. ಅದೇ ಶಿಕ್ಷಕ ಅವನ ಕರ್ತವ್ಯದಲ್ಲಿ ಎಡವಿದರೆ ಇಡೀ ಸಮಾಜವೇ ನಾಶ ಆಗ್ಬೋದು. ಅಂದರೆ ಆ ಶಿಕ್ಷಕ ವೃತ್ತಿಯಷ್ಟು ಇದಿರ್ಬೋದು ನೋಡಿ. ಆಗ ಅದಕ್ಕಾಗಿ ನಾನು ಹೇಳುವಂಥದ್ದು ಶಿಕ್ಷಕ ವೃತ್ತಿದ್ದು, ಅವರು ತಪ್ಪು ಮಾಡುವುದಿಲ್ಲ ಅಂತ ಈಗಿನ ಶಿಕ್ಷಕರಿಗೆ ನಾನು ಹೇಳುವಂಥದ್ದೇನೆ, ವಿನೂತನ ಶೈಲಿಯನ್ನು ಮಾಡಿ ಮಕ್ಕಳಿಗೆ ಹೊಸ ಹೊಸ ಅನ್ವೇಷಣೆಯನ್ನು ಕಲಿಸಿ. ಯಾವುದಕ್ಕೂ ಇದೆ. ಈಗ ಮಕ್ಕಳ ಕ್ರಿಯೇಟಿವ್ ಆ್ಯಕ್ಟಿವಿಟಿ, ಈಗ ರಂಗ ಅಧ್ಯಯನ ಆಗ್ಬೋದು, ಸ್ಕೌಟಿಂಗ್ ಗೈಡಿಂಗ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ರಂಗಕಲೆ ಇರ್ಬೋದು, ಕರಾಟೆ ಇರ್ಬೋದು, ಮ್ಯೂಸಿಕಲ್ ಇರ್ಬೋದು, ಎಲ್ಲವನ್ನು ಅವುಗಳಿಗೆ ಒಂದು ಇದು ಮಾಡಿಕೊಡಿ, ಅವಕಾಶ ಮಾಡಿಕೊಡಿ. ಇದ್ದವರು ಕುಣಿತಾರೆ, ಟ್ಯಾಲೆಂಟ್ ಬರ್ತಾರೆ. ಹಾಗೆ ಅವುಗಳಿಗೆ ಅವಕಾಶವನ್ನು ಕೊಡಬೇಕು ನಮ್ಮ ಶಿಕ್ಷಕರ ಸಾಮರ್ಥ್ಯ ಇದೆ. ಸರ್, ತುಂಬಾ ಧನ್ಯವಾದಗಳು. ನಿಮ್ಮ ಒಂದು ಅನುಭವದ ಪುಟಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ತೆ. ಇದಾಗಿತ್ತು ಗುರುಭ್ಯೋ ನಮಃ ಕಾರ್ಯಕ್ರಮದಲ್ಲಿ ನಾರಾಯಣ ಎಂ ಸರ್ ಇವರ ಅನುಭವದ ಮಾತುಗಳು. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಬ್ಬ ಶಿಕ್ಷಕರ ಜೊತೆ ನಾನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.